ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಧ್ಯಾಯ 3 ಕಲಿಕೆಯ ಬಗ್ಗೆ ಇರತಕ್ಕಂಥ ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ತರಗತಿಯಲ್ಲಿ 200 ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕೇವಲ 1 ಅವರಲ್ಲಿ ಇದೆಲ್ಲ ಅಂದರೆ 45 ನಿಮಿಷದ ಒಳಗಡೆ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಇದಕ್ಕಿಂತ ಮುಂಚಿತವಾಗಿ 2 ವಿಡಿಯೋಗಳನ್ನು ಮಾಡಲಾಗಿದೆ. ನೀವು ಎಕ್ಸಾಮ್ಗೆ ಹೋಗಿನ ಮುಂಚೆ ಒಂದು ಸಾರಿ ಇದನ್ನು ನೋಡಿ ಹೋದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಇದು ಟಾಪಿಕ್ ವೈಸ್ ಮಾಡ್ತಾ ಇರೋದು. ಫಸ್ಟಿಗೆ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಲಾಗಿದೆ. ಅದನ್ನು ಹಲವಾರು ಜನ ತಾವು ನೋಡಿ ಆಗಿದೆ. ಮತ್ತು ಇನ್ನೊಬ್ಬರು ಕೆಲವೊಬ್ಬರು ಸ್ಲೋ ಆಗಿ ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರಿ. ಇದ್ರ ಹಿಂದ್ಗಡೆ ವಿಡಿಯೋಗಳನ್ನು ತಾವು ನೋಡಿದ್ರಿ ಅಂತಂದರೆ ನಾನು ಸ್ಲೋ ಆಗಿ ಹೇಳಿದ್ದೀನಿ. ಇವಾಗ ನಿಮ್ಮ ಸಮಯ ಅಭಾವದ ಇರುವ ಕಾರಣಕ್ಕಾಗಿ ಬೇಗ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ನಿಮ್ಮ ಸಮಯವನ್ನು ವ್ಯರ್ಥ ಆಗದೇ ಇರಲಿ, ಒಂದು ಸಾರಿ ವಿಡಿಯೋವನ್ನು ನೋಡಲಿ ಅನ್ನೋ ಕಾರಣಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, ಸ್ಪೀಡಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಮತ್ತು ಕೆಲವೊಂದು ಡೌಟ್ಗಳು ಬರ್ತಾ ಇದೆ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಸರ್ ಇವೆರಡು ಎಕ್ಸ್ಪ್ಲೇನ್ ಮಾಡಿ ಅಂತ. ನೋಡಿ, ಡೈಲಿ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ನಮ್ಮದು ಲೈವ್ ತರಗತಿ ಇರುತ್ತದೆ. ಯಾವುದೇ ಸಬ್ಜೆಕ್ಟ್ ಇಲ್ಲರಿ, ನಾವು ಹಿಸ್ಟ್ರಿ ತೊಗೊಂಡಿರ್ತೀವಿ, ಒಂದೊಂದು ಸಾರಿ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರ್ತೀವಿ, ಜಗ್ರಫಿ ತೊಗೊಂಡಿರ್ತೀವಿ. ಅಲ್ಲಿ ನೀವು ಬಂದು ಕಮೆಂಟ್ ಮಾಡಿದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಕೆಲಸ ಮಾಡ್ತಿರ್ತೀವಿ, ಕೆಲಸದ ಜೊತೆಗೆ ನಾವೇನು ಮಾಡೋದು, ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚ್ಕೊಳ್ಳೋಂಥ ಒಂದು ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡು ನಾನು ಇಲ್ಲಿ ಹಂಚ್ತಾ ಇರ್ತೀನಿ. ಓಕೆನಾ, ಲೆಟ್ಸ್ ಗೋ. ತಡ ಮಾಡಿದೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಹೀಗಿದೆ: ಕಲಿಕೆಯ ಅತ್ಯುತ್ತಮ ವಾಕ್ಯ ಯಾವುದು ಅಂತ ಕೇಳಿದರೆ, ಕಲಿಕೆಯ ಅತ್ಯುತ್ತಮ ವಾಕ್ಯ ಯಾವುದಾಗಿತ್ತೆ ಅಂತಂದ್ರೆ, ಅನುಭವಗಳನ್ನು ಆಧರಿಸಿ ವರ್ತನೆಯಲ್ಲಾಗುವ ಶಾಶ್ವತ ಬದಲಾವಣೆಯನ್ನು ಏನಂತ ಕರೀತಾರೆ ಅಂದ್ರೆ ಕಲಿಕೆ ಅಂತೇಳಿ ಕರೀತಾರೆ. ಇನ್ನು ಕಲಿಕೆಯು ಡ್ಯಾಶ್ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದರೆ, ಕಲಿಕೆ ಅಂತಕ್ಕಂಥದ್ದು ಜೀವನ ಪರ್ಯಂತ ನಡೆಯುವಂಥ ಪ್ರಕ್ರಿಯೆ ಆಗಿದೆ. ಹಾಗಾದರೆ ಇದು ನಿರಂತರ ಪ್ರಕ್ರಿಯೆ ಅಂತಲೂ ಕೂಡ ಕರೆಯುವಂಥ, ಅಂದರೆ ಜೀವನ ಪರ್ಯಂತ ನಡೆಯುವಂಥ ಪ್ರಕ್ರಿಯೆ ಆಗಿದೆ. ಕಲಿಕಾ ಪ್ರಕ್ರಿಯೆ ಎಂದರೇನು ಅಂತ ಕೇಳಿದ್ದಾರೆ. ಕಲಿಕಾ ಪ್ರಕ್ರಿಯೆ ಎಂದರೇನು ಅಂತ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಯಾವುದ್ರಿ? ಆಯ್ಕೆ ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಒಂದು ಸೆಕೆಂಡ್ ರೀ, 4ನೇ ಪ್ರಶ್ನೆ ನೋಡಿ. ಕಲಿಕೆಯಲ್ಲಿ ಉಂಟಾಗಲು ಯಾವುದು ಅವಶ್ಯಕವಾಗಿದೆ ಅಂತ ಕೇಳಿದರೆ, ಇಲ್ಲಿ ಸರಿಯಾಗಿರುವಂಥದ್ದು ಮೇಲಿನ ಎಲ್ಲವುಗಳು ಇಲ್ಲಿ ಸರಿ ಇರುವಂಥದ್ದು. ಅಂದರೆ ಸ್ವ ಅನುಭವ, ಸ್ವ ಚಟುವಟಿಕೆ ಮತ್ತು ಸ್ವ ಆಲೋಚನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 5ನೇ ಪ್ರಶ್ನೆ ನೋಡ್ರಿ, ಗತ ಕಲಿಕೆಯು ಅಧಿಕ ಕಲಿಕೆಗೆ ಒಳಗಾದಾಗ ಅಂತ ಕೇಳಿದರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಸಿ, ಧಾರಣೆ ಹೆಚ್ಚಾದಾಗ ವೇಗವು ನಿಧಾನವಾಗಿ ಕಡಿಮೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಏನಾಗುತ್ತೆ, ಸರಿಯಾಗಿರುವಂಥದ್ದು. ಓಕೆ, ಇನ್ನು 6ನೇ ಪ್ರಶ್ನೆ ನೋಡ್ರಿ, ಕಲಿಕೆ ಎನ್ನುವುದು ಅಂತ ಕೇಳಿದ್ದಾರೆ. ಕಲಿಕೆ ಎನ್ನುವುದು ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಮೇಲಿನ ಎರಡೂ ಹೌದು ಅಂತ ಹೇಳಿದ್ದಾರೆ. ಉತ್ಪನ್ನ ಮತ್ತು ಪ್ರಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಎರಡು ಸರಿಯಾಗಿರುವಂಥದ್ದು. ಇನ್ನು ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಕಲಿಕಾ ನಿಯಮಗಳನ್ನು ಪರಿಚಯಿಸಿದವರು ಯಾರು ಅಲ್ಲ, ಬೇರೆ ಯಾರು ಅಲ್ಲ, ತಾರನ್-ಡೈಕ್ರವರು ಇಲ್ಲಿ ಸರಿ ಇರುವಂಥದ್ದು. ಓಕೆ, ಇನ್ನು ನಂತರ 8ನೇ ಪ್ರಶ್ನೆ ನೋಡ್ರಿ, ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕಲಿಕಾ ಶೈಲಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನಂತರ 9ನೇ ಪ್ರಶ್ನೆ ನೋಡಿ, ಚಿಕ್ಕ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಲಕರ ಪಾತ್ರ ನಿರ್ವಹಿಸಬೇಕು ಅಂತ ಕೇಳಿದರೆ, ಯಾವ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಕೇಳಿದರೆ, ಇಲ್ಲಿ ಪಾಲಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಪಾತ್ರವನ್ನು ನಿರ್ವಹಿಸಬೇಕಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ, 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿರುವ ವರ್ತನವಾದಿಗಳ ಅಲ್ಲ ಅಂತ ಹೇಳಿದರೆ, ಇಲ್ಲಿ ಆಯ್ಕೆ ಬಿ, ಮಾಸ್ಲೋರವರು ಇದ್ದಾರಲ್ಲ, ಇವರು ವರ್ತನವಾದಿಗಳಲ್ಲ. ಹಾಗಾದರೆ ತಾರನ್-ಡೈಕ್ ಆಗಿರೋದು, ಪೌಲೋ ಆಗಿರೋ, ವ್ಯಾಟ್ಸನ್ ರವರು ಇವರೆಲ್ಲ ಏನ್ರಿ, ವರ್ತನವಾದಿಗಳು ಆಗಿರುವಂಥದ್ದು. ಇನ್ನು ಕಲಿಕೆಯ ಸೋಪಾನದ ಪ್ರತಿಪಾದಕ ಅಂತ ಕೇಳಿದ್ದಾರೆ. ಕಲಿಕೆಯ ಸೋಪಾನದ ಪ್ರತಿಪಾದಕರು ಯಾರು ಅಂತಂದ್ರೆ ಗ್ಯಾಗ್ನೆರವರು ಇಲ್ಲಿ ಸರಿ ಇರುವಂಥದ್ದು. ಇನ್ನು 12ನೇ ಪ್ರಶ್ನೆ ನೋಡ್ರಿ, ತಾರನ್-ಡೈಕ್ ಈ ಕೆಳಗಿನ ಯಾವ ಕಲಿಕೆ ವರ್ಗಾವಣೆ ಅಂತ ಹೇಳಿದ್ದಾರೆ, ವರ್ಗಾವಣೆ ಸಿದ್ಧಾಂತವನ್ನು ಮಂಡಿಸಿದ್ದರು ಅಂತ ಕೇಳಿದರೆ, ಇಲ್ಲಿ ಸಾಮಾನ್ಯೀಕರಣವಾದ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 13ನೇ ಪ್ರಶ್ನೆ ನೋಡಿ, ಪ್ರಚೋದನೆ ಮತ್ತು ಅನುಕ್ರಿಯೆಗಳ ನಡುವಿನ ಬಂಧವೇ ಕಲಿಕೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ, ಇಲ್ಲಿ ಆಯ್ಕೆ ತಾರನ್-ಡೈಕ್ ಇಸ್ ದ ರೈಟ್ ಆನ್ಸರ್. ತಾರನ್-ಡೈಕ್ರವರ ಕಲಿಕಾ ನಿಯಮಗಳು ಎಷ್ಟು ಅಂತ ಕೇಳಿದರೆ, ಇದು ತಾರನ್-ಡೈಕ್ರವರ ಕಲಿಕಾ ನಿಯಮಗಳು ಆಯ್ಕೆ ಬಿ 3 ಸರಿ ಇರುವಂಥದ್ದು.
ಯಾವ್ಯಾವ್ದು ನೋಡ್ರಿ? ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂತಕ್ಕಂಥದ್ದು. ಮಗುವಿನ ತಯಾರಾದಾಗ ಮಾತ್ರ ಬೋಧನೆ ಮಾಡು ಎಂದು ತಿಳಿಸಿದ ಕಲಿಕಾ ನಿಯಮ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಿದ್ಧತಾ ನಿಯಮ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 16ನೇ ಪ್ರಶ್ನೆ ನೋಡಿ, ಕಲಿಕೆಯಲ್ಲಿ ಶಿಕ್ಷೆ ಮತ್ತು ಬಹುಮಾನಗಳ ಪಾತ್ರದ ಬಗ್ಗೆ ವಿವರಿಸುವ ಕಲಿಕಾ ನಿಯಮ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಣಾಮ ನಿಯಮ ಏನು ಮಾಡ್ತದೆ ರೀ? ಕಲಿಕೆ ಮತ್ತು ಬಹುಮಾನದ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡುವಂಥದ್ದು. 17ನೇ ಪ್ರಶ್ನೆ ನೋಡ್ರಿ, ಬಳಸುವ ಮತ್ತು ಬಳಸದ ನಿಯಮವನ್ನು ಹೊಂದಿರುವ ಕಲಿಕಾ ನಿಯಮ ಇದಾಗಿದೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಬಂಧ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ತಾರನ್ಡಾಯ್ಕ್ರವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಎ ತಾರನ್ಡಾಯ್ಕ್ರವರು ಸರಿ ಇರುವಂಥದ್ದು. ಪ್ರಶ್ನೆ ನಂಬರ್ 20, ತಾರನ್ಡಾಯ್ಕ್ ಪ್ರಯೋಗದಲ್ಲಿ ಬೆಕ್ಕು ಅಂತ ಕೊಟ್ಟಿದ್ದಾರೆ. ಇದು ಏನು ಮಾಡುತ್ತೆ ಅಂದರೆ ಪ್ರಯತ್ನ ಹೆಚ್ಚಾದಂತೆ ಪ್ರಮಾದಗಳು ಕಡಿಮೆ ಆಗುತ್ತದೆ. ಅಂದರೆ ಪ್ರಮಾದಗಳು ಅಂತಂದರೆ ತಪ್ಪು ಅಂದಂಗ, ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇದರ ಉದ್ದೇಶ. 21ನೇ ಪ್ರಶ್ನೆ ನೋಡಿ, ಹಸಿದ ಬೆಕ್ಕು ತನ್ನ ಪ್ರಯೋಗದಲ್ಲಿ ಬಳಸಿದ ಉದ್ದೇಶ ಏನು ಅಂತ ಕೇಳಿದ್ದಾರೆ. 21ಕ್ಕೇನು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಬೆಕ್ಕು ನಿರ್ದಿಷ್ಟ ಇಚ್ಛೆಯನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 22ನೇ ಪ್ರಶ್ನೆ ನೋಡಿ, ತಾರನ್ಡಾಯ್ಕ್ರವರ ಪ್ರಕಾರ ಅನುಚಿತ ವರ್ತನೆ ತಡೆಗಟ್ಟಲು ಅನುಸರಿಸಿದ ಮಾರ್ಗ ಯಾವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಬಿ ಪ್ರಶಂಸೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 23ನೇ ಪ್ರಶ್ನೆ ನೋಡಿ, ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಜೈವಿಕ ಪ್ರೇರಣಾ ಅಲ್ಲ ಅಂತ ಕೇಳಿದರೆ ಇಲ್ಲಿ ಆತ್ಮಪ್ರತಿಷ್ಠತೆ ಅಂತಕ್ಕಂಥದ್ದು ಅಲ್ಲ. ಹಸಿವು, ಲೈಂಗಿಕತೆ, ನಿದ್ರೆ ಅಂತಕ್ಕಂಥದ್ದು ಇವೇನ್ರಿ ಜೈವಿಕ ಪ್ರೇರಣೆ ಆಗಿರುವಂಥದ್ದು. 24, ಮಕ್ಕಳ ಕಲಿಯುವಿಕೆಯು ಪ್ರಥಮ ವಿಧಾನ ಯಾವುದು ಅಂತ ಕೇಳಿದರೆ ಮಕ್ಕಳು ಕಲಿಯುವಿಕೆಯ ಪ್ರಥಮ ವಿಧಾನ ಯಾವುದು ಅಂದರೆ ಅನುಕರಣೆಯ ಮೂಲಕ ಮಕ್ಕಳು ಕಲಿಯುವಂಥದ್ದು ಪ್ರಥಮ ವಿಧಾನವಾಗಿದೆ. 25ನೇ ಪ್ರಶ್ನೆ ನೋಡಿ, ಪರಿಪಕ್ವತೆ ಎಂಬುದು ಅಂತ ಕೇಳಿದರೆ ಇಲ್ಲಿ ಪರಿಪಕ್ವತೆ ಎಂಬುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ತಾರನ್ಡಾಯ್ಕ್ರವರು ರೂಪಿಸಿದ ಕಲಿಕಾ ನಿಯಮಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಸ್ನೇಹಿತರೆ ತಮಗೆ ಗೊತ್ತಿಲ್ಲರಿ, ಇಲ್ಲಿ ಪಕ್ವತೆ ನಿಯಮ ಅಂತಕ್ಕಂಥದ್ದು ಅಲ್ಲ. ಹಾಗಾದರೆ ಅವರು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತಕ್ಕಂಥ 3 ನಿಯಮಗಳನ್ನು ರೂಪಿಸಿರುವಂಥದ್ದು. ಇನ್ನು 27ನೇ ಪ್ರಶ್ನೆ ನೋಡ್ರಿ, ತಾರನ್ಡಾಯ್ಕರ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳು ಏನಾಗುತ್ತೆ ಅಂತ ಕೇಳಿದ್ದಾರೆ. ದೋಷಗಳು ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಡಿ ಹಾಡಿ ರಾಗ ಎಂದು ಹೇಳಿಕೆ ಈ ಕೆಳಗಿನ ಯಾವ ಕಲಿಕಾ ನಿಯಮವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದು ಅಭ್ಯಾಸ ನಿಯಮವನ್ನು ಸೂಚಿಸುತ್ತದೆ. ಹಾಡಿ ಹಾಡಿ ಏನಾಗುತ್ತೆ ಅಂತಕ್ಕಂಥದ್ದು ರಾಗ ಬಂತು ಅನ್ನೋದು ಇದು ಅಭ್ಯಾಸ ನಿಯಮವನ್ನು ಸೂಚಿಸುವಂಥದ್ದು. ಶಿಶುವು ಸ್ನಾಯು ಚಲನೆಗಳ ಕ್ರಮೇಣ ಕಲಿಕೆಯು ಹೇಗೆ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಾಮಾನ್ಯ ಚಲನಗಳಿಂದ ಸೂಕ್ಷ್ಮದೆಡೆಗೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 30ನೇ ಪ್ರಶ್ನೆ ನೋಡಿ, ತಾರನ್ಡಾಯ್ಕರವರ ಸಿದ್ಧಾಂತವು ಕೆಳಗಿನ ಯಾವ ಗುಂಪಿಗೆ ಸೇರಿದೆ ಅಂತ ಕೇಳಿದರೆ ಇಲ್ಲಿ ಯಾವುದೇ ಗುಂಪಿಗೆ ಅವ್ರದ್ದು ಸೇರಿರುವುದಿಲ್ಲ. 31ನೇ ಕೌಶಲ್ಯಗಳ ಕಲಿಕೆಗೆ ಸಹಾಯಕವಾಗಿರುವ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅಭಿಜಾತ ಅನುಬಂಧ ಸಿದ್ಧಾಂತ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. 32ನೇ ಪ್ರಶ್ನೆ, ಪೌಲೋರವರ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದ್ದು ಅಂತ ಕೇಳಿದ್ದಾರೆ. 32 ಬಿ ಇಸ್ ದ ರೈಟ್ ಆನ್ಸರ್. ಗಂಟೆಯನ್ನು ಏನು ಮಾಡ್ತಾರೆ ಅವರು ಬಳಸ್ತಾರೆ. ಸಹಜ ಉದ್ದೀಪನ ಪ್ರಚೋದನೆಗೆ ಕೃತಕ ಉದ್ದೀಪನವಾಗಿ ಬಳಸಿರುವಂಥದ್ದು ಗಂಟೆಯನ್ನು. ಇನ್ನು 33ನೇ ಪ್ರಶ್ನೆ ನೋಡಿ, ಪೌಲೋರವರ ಪ್ರಯೋಗದಲ್ಲಿ ಗಂಟೆ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರಕ್ರಿಯೆಯು ಅಂತ ಕೇಳಿದ್ದಾರೆ. 33ನೇ ಪ್ರಶ್ನೆಗೆ ಅನುಬಂಧಿತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 34ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವುದು ಜೈವಿಕ ಪ್ರೇರಣೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಆತ್ಮ ಪ್ರತಿಷ್ಠತೆ ಅಂತಕ್ಕಂಥದ್ದು ಅಲ್ಲ. ಗೆಸ್ಟಾಲ್ಟ್ ಪಂಥವು ಯಾವ ದೇಶದ್ದು ಅಂತ ಕೇಳಿದ್ದಾರೆ. ಗೆಸ್ಟಾಲ್ಟ್ ಪಂಥವು ಜರ್ಮನಿ ದೇಶದ್ದು. 36ನೇ ಪ್ರಶ್ನೆ, ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. 36ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು
ಪ್ರತಿಕ್ರಿಯಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ 37ನೇ ಪ್ರಶ್ನೆಯನ್ನು ನೋಡೋಣ. 37ನೇ ಪ್ರಶ್ನೆ, ಗೆಸ್ಟಾಲ್ ಎಂಬುದು ಡ್ಯಾಶ್ ಪದ ಅಂತ ಕೇಳಿದ್ದಾರೆ. ಗೆಸ್ಟಾಲ್ ಅಂತಕ್ಕಂಥದ್ದು ಜರ್ಮನ್ ಪದ. ಒಳನೋಟ ಕಲಿಕೆಯು ಮೂಲವಾಗಿ ಇದರಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಒಳನೋಟ ಕಲಿಕೆಯು ಮೂಲವಾಗಿ ಬುದ್ಧಿಶಕ್ತಿಯಿಂದ ಉಂಟಾಗುತ್ತದೆ. ಅಂತರ್ದೃಷ್ಟಿ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 39ನೇ ಪ್ರಶ್ನೆಗೆ ಆಯ್ಕೆ ಬಿ, ಕೊಯ್ಲರ್ ಅವರು ಇಲ್ಲಿ ಸರಿಯಾಗಿರುವಂಥದ್ದು. ಗೆಸ್ಟಾಲ್ ಪದದ ಮೂಲ ಅರ್ಥ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಅಂದರೆ ಎ ಬಿ ಸರಿಯಾಗಿರುತ್ತದೆ. ಒಂದು ಸಮಗ್ರತೆ ಮತ್ತು ಬಿಡಿಗಳ ಜೋಡಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 41ನೇ ಪ್ರಶ್ನೆ ನೋಡೋಣ. ಒಳನೋಟ ಕಲಿಕೆಯು ಈ ಕೆಳಗಿನ ಯಾವ ವಿಧಾನದಿಂದ ಕಲಿಯುವ ಕಲಿಕೆಯಾಗಿದೆ ಅಂತ ಕೇಳಿದ್ದಾರೆ. 41ಕ್ಕೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 42ನೇ ಪ್ರಶ್ನೆ ನೋಡಿ. SR ಮನೋವಿಜ್ಞಾನದ ಈ ಕೆಳಗಿನ ಯಾವ ಮನೋವೈಜ್ಞಾನಿಗಳ ಕೊಡುಗೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ತಾರನ್-ಡಾಯ್ಕ್ರವರ ಕೊಡುಗೆಯಾಗಿದೆ. ಒಳನೋಟ ಕಲಿಕೆ ಎಂದರೇನು ಅಂತ ಕೇಳಿದ್ದಾರೆ. ಒಳನೋಟ ಕಲಿಕೆ ಎಂದರೆ ಅಂತ ಕೇಳಿದ್ದಾರೆ. ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ವಿಷಯವನ್ನು ಅರ್ಥೈಸಿಕೊಳ್ಳುತ್ತಾ, ಗ್ರಹಿಸುತ್ತಾ, ವಿಶ್ಲೇಷಿಸುತ್ತಾ ಕಲಿಯುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಒಳನೋಟ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಬಿ ಸರಿ ಇರುವಂಥದ್ದು. ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಚಿಂಪಾಂಜಿ ಹೆಸರು ಅಂತ ಕೇಳಿದ್ದಾರೆ. ಇಲ್ಲಿ ಚಿಂಪಾಂಜಿ ಹೆಸರು ಸುಲ್ತಾನ. ಇದು ಹಲವಾರು ಬಾರಿ ಪರೀಕ್ಷೆಗೆ ಕೇಳಲಾಗಿದೆ, ಒಂದ್ಸಾರಿ ನೀವು ಚೆಕ್ ಮಾಡ್ಕೋಬಹುದು. 46ನೇ ಪ್ರಶ್ನೆ ನೋಡಿ. ಒಳನೋಟ ಕಲಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶಕ್ಕೆ ಆದ್ಯತೆ ನೀಡಲಾಗುವುದು ಅಂತ ಕೇಳಿದ್ದಾರೆ. ಇದು ಸ್ನಾಯು ಬಲಕ್ಕೆ ಆದ್ಯತೆ ನೀಡಲಾಗ್ತದೆ. 47ನೇ ಪ್ರಶ್ನೆ, ಗೆಸ್ಟಾಲ್ ವಾದಗಳ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಪ್ರತ್ಯಕ್ಷ ಅನುಭವದ ತತ್ವವೆನಿಸುವುದಿಲ್ಲ ಅಂತ ಕೇಳ್ತಾರೆ. ನೆಗೆಟಿವ್ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 1 ಪ್ರತಿಪುಷ್ಟಿ ತತ್ವ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 48ನೇ ಪ್ರಶ್ನೆ ನೋಡಿ. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲವೆಂದರೆ ಅಂತ ಕೇಳಿದ್ದಾರೆ. 48ನೇ ಪ್ರಶ್ನೆಗೆ ಶಾಸ್ತ್ರೀಯ ಅನುಬಂಧ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 49 ಚಿಂಪಾಂಜಿಗಳ ಮೇಲೆ ಕೊಯ್ಲರ್ ಮಾಡಿದ ಪ್ರಯೋಗಗಳು ಅವನಿಗೆ ಈ ಪರಿಕಲ್ಪನೆಯನ್ನು ವಿವರಿಸಲು ನೆರವಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತದೆ. ಯಾರ್ದ್ರಿ? ಕೊಯ್ಲರ್ ಅವ್ರದ್ದು ಯಾವುದು? ಒಳನೋಟ ಕಲಿಕೆ ಗೊತ್ತಿರಲಿ. ಕೊಯ್ಲರ್ ಅಂತ ಬಂತು ಅಂದರೆ ಒಳನೋಟ ಕಲಿಕೆ. ಚಿಂಪಾಂಜಿ ತಗೊಳ್ರಿ, ಚಿಂಪಾಂಜಿ ಹೆಸರು ಸುಲ್ತಾನ. ಇನ್ನು 50ನೇ ಪ್ರಶ್ನೆ ನೋಡೋಣ. ಕಲಿಕೆಯು ಮನೋವಿಜ್ಞಾನಕ್ಕೆ ಸ್ಕಿನ್ನರ್ ಅವರ ಮುಖ್ಯ ಕೊಡುಗೆ ಇದಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪುನರ್ಬಲನ ತಪಶೀಲುಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 51ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವನು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ, ಬ್ರೋನರ್ ಅವರು ಸರಿ ಇರುವಂಥದ್ದು. 52ನೇ ನೋಡ್ರಿ. ಸಂಜ್ಞಾತ್ಮಕ ಕಲಿಕಾ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಎ ಏನಾಗುತ್ತೆ ರೀ ಸರಿಯಾಗಿರುವಂಥ. ಕಲಿಕಾ ಸನ್ನಿವೇಶಗಳನ್ನು ಸಂರಕ್ಷಿಸುವಿಕೆ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. 53ನೇ ಪ್ರಶ್ನೆ ನೋಡಿ. ಕೆಳಗಿನ ನಿಯಮಗಳು ಯಾವುದು ಕ್ರಿಯಾ ಪ್ರಸ್ತುತ ಅನುಬಂಧವನ್ನು ಸಿದ್ಧಾಂತದ ನಿಯಮವಾಗಿದೆ ಅಂತ ಕೇಳಿದರೆ 53 ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ರೂಢಿಸಿಕೊಳ್ಳುವಿಕೆ ನಿಯಮ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. 54 ಗ್ಯಾಗ್ನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆ ವಿಧಾನ ಅಂತ ಕೇಳಿದ್ದಾರೆ. 54ನೇದಕ್ಕೂ ಯಾವುದು ಸರಿಯಾಗಿರ್ತದೆ? ಸಂಕೇತ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಪ್ರಾಯೋಗಿಕ ಅಳಿವಿನ ತತ್ವ ಕಲಿಕೆಯ ಒಂದು ತತ್ವವಾಗಿದೆ ಅಂತ ಕೇಳಿದರೆ 55ನೇದಕ್ಕೆ ಅನುಬಂಧನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 56ನೇ ಪ್ರಶ್ನೆ ನೋಡ್ರಿ. ಅವಲೋಕನಾತ್ಮಕ ಕಲಿಕೆಯಲ್ಲಿನ ಮಹತ್ವ ನೀಡಲಾಗುವ ಪರಿಕಲ್ಪನೆ ಅಂತ ಕೇಳಿದರೆ 56ಕ್ಕೆ ನಮೂನೀಕರಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 57ನೇ ಪ್ರಶ್ನೆ ನೋಡೋಣ. ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ವಿವರಿಸಿದವರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥವರು ಅಸುಬೆಲೆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ರೀ ಸರಿಯಾಗಿರುವಂಥದ್ದು. 58ನೇ ನೋಡ್ರಿ. ಕೆಳಗಿನ ಯಾವ ಅಂಶವು ಕಲಿಕೆಯನ್ನು ನಿರ್ಧರಿಸುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಮಗುವಿನ ಲಿಂಗ ಏನಾಗುತ್ತೆ ಇಲ್ಲಿ ನಿರ್ಧಾರವಾಗುವುದಿಲ್ಲ.
ಇನ್ನು 59 ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿ ಕಲಿಕಾ ಸಿದ್ಧಾಂತ ಯಾವುದು ಸಂಬಂಧಿಸಿದೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ ವರ್ತನವಾದ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 60ನೇ ಪ್ರಶ್ನೆ CS ಮತ್ತು CRಗಳ ಬಂಧವನ್ನು ಶಕ್ತಗೊಳಿಸಲು ಅಂತ ಕೇಳಿದರೆ 60ಕ್ಕೆ ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. USಗೆ ಸಮಾನವಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಆವಿಷ್ಕಾರ ಕಲಿಕೆಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾರು ಅಂದ್ರೆ ಬ್ರೂನರ್ ಅವರು ಇಲ್ಲಿ ಸರಿಯಾಗಿರುವಂಥದ್ದು. 62ನೇ ಪ್ರಶ್ನೆ ನೋಡಿ, ಸ್ವಕಲ್ಪನೆ ಎಂಬ ಪರಿಕಲ್ಪನೆಯನ್ನು ರೂಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ರವರು ಇಲ್ಲಿ ಸರಿಯಾಗಿರುವಂಥದ್ದು. ಸಂವೇದನಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಸಿ ಬ್ರೂನರ್ ಅವರು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 64ನೇ ಪ್ರಶ್ನೆ, ಚಿಕ್ಕದಾದ ಮತ್ತು ಸರಳವಾದ ವಿಷಯದ ಕಲಿಕೆ ಅಂತ ಕೇಳಿದ್ದಾರೆ. ಕಲಿಕೆಯ ವಿಧಾನ ಉತ್ತಮ ಅಂತ ಕೇಳಿದರೆ 64ಕ್ಕೆ ಇಲ್ಲಿ ಅಖಂಡ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಖಂಡ ಮತ್ತು ಅಖಂಡ ಅಂತ ಬರುತ್ತೆ ನೋಡಿ. 65ನೇ ಪ್ರಶ್ನೆ ನೋಡಿ, ಕೊಯ್ಲರ್ ಎಂಬ ಮನಃಶಾಸ್ತ್ರಜ್ಞರು ಸುಲ್ತಾನ್ ಎಂಬ ಚಿಂಪಾಂಜಿಯನ್ನು ಬಳಸಿಕೊಂಡು ಪ್ರಯೋಗಗಳನ್ನು ನಡೆಸಿ ಸಾಬೀತುಪಡಿಸಿರ್ತಕ್ಕಂಥ ಸಿದ್ಧಾಂತ ಯಾವುದು ಅಂತ ಕೇಳಿದರೆ 65ಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಒಳನೋಟ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 66ನೇ ಪ್ರಶ್ನೆ, ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕೊಯ್ಲರ್ ಅವರು ಇಲ್ಲಿ ಸರಿ ಇರುವಂಥದ್ದು. ಗ್ಯಾಗ್ನರ್ ಅವರ ಪ್ರಕಾರ ಕಲಿಕೆ ಅತ್ಯಂತ ಉನ್ನತ ಮಾದರಿ ಯಾವುದೆಂದರೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ ಇಸ್ ದ ಸಮಸ್ಯೆ ಪರಿಹಾರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 68ನೇ ಪ್ರಶ್ನೆ ನೋಡಿ, ಧಾರಣೆಯನ್ನು ಪರೀಕ್ಷಿಸುವ ನೇರ ವಿಧಾನ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಪುನಃಸ್ಮರಣೆ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. ಅದೇ ರೀತಿ 69ನೇ ಪ್ರಶ್ನೆ ನೋಡೋಣ, ಬಲಗೈಯಿಂದ ಎಡಗೈಗೆ ಆಗುವ ತರಬೇತಿ ವರ್ಗಾವಣೆ ಅಂತ ಕೇಳಿದರೆ ಇದು ಯಾವುದು ಅಂತಂದ್ರೆ ಆಯ್ಕೆ ಡಿ ದ್ವಿಪಾರ್ಶ್ವ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 70ನೇ ಪ್ರಶ್ನೆ ನೋಡು, ಜೀವಿಗಳಿಗೆ ಇರುವ ಅಗತ್ಯತೆಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಆಂತರಿಕ ಅಥವಾ ಜೈವಿಕ ಅಂಥೇಳಿ ಕರೆಯುತ್ತಾರೆ ನೋಡಿ. 71ನೇ ಪ್ರಶ್ನೆ ನೋಡೋಣ, ತಂದೆ ತಾಯಿ ತಮ್ಮ ಮಗುವಿನ ಬಗ್ಗೆ ತೋರುವ ಕಾಳಜಿ ಯಾವುದು ಅಂತ ಕೇಳಿದಾನೆ ಅದು ಯಾವುದು ಅಂತಂದ್ರೆ ಸಂಬಂಧಿ ಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 72ನೇ ಪ್ರಶ್ನೆ ನೋಡ್ರಿ, ಮಗುವಿಗೆ ನೀಡಿದ ಬಹುಮಾನ ಮತ್ತು ಶಿಕ್ಷೆಗಳು ಅಂತ ಕೇಳಿದರೆ 72ನೇ ಪ್ರಶ್ನೆಗೆ ಆಯ್ಕೆ 2 ಸರಿ ಇರುವಂಥದ್ದು ಅಭಿಪ್ರೇರಣಕವಾಗಿರುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 73ನೇ ಪ್ರಶ್ನೆ, ಸ್ಮೃತಿಯ ಶಕ್ತಿಯ ಮೇಲೆ ಮೊದಲು ಪ್ರಯೋಗವನ್ನು ನಡೆಸಿದ ಮನೋವಿಜ್ಞಾನಿ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಎಬಿಂಗ್ಹೌಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇದನ್ನು ಮುಂದಿನ ಪ್ರಶ್ನೆ ನೋಡೋಣ. 74ನೇ ಪ್ರಶ್ನೆ, ನಾವು ಮೊದಲು ಕೇಳಿದ ಹೆಸರನ್ನು ಜ್ಞಾಪಿಸಿಕೊಳ್ಳುವ ಶಕ್ತಿಯು ನಾವು ನಂತರ ಕೇಳಿದ ಹೆಸರನ್ನು ಜ್ಞಾಪಿಸಿಕೊಳ್ಳುವಿಕೆಯಿಂದಾಗಿ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹಿಮ್ಮುಖ ಅವರೋಧನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ನೆನಪನ್ನು ಬಳಸುವ ತಂತ್ರ ಅಂತ ಕೇಳಿದರೆ 75ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕಲಿಕೆ, ವಿಶ್ರಾಂತಿ ಮತ್ತು ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ನೆನಪನ್ನು ಬಳಸುವಂಥ ತಂತ್ರ ಯಾವುದ್ರಿ ಅಂದ್ರೆ ನೆನಪನ್ನು ಇಡಬೇಕು ಅಂತಂದ್ರೆ ಕಲಿಕೆ ಮತ್ತು ವಿಶ್ರಾಂತಿ ಕಲಿಕೆಯನ್ನು ಮಾಡಿದರೆ ನಿಮ್ಗೇನಾಗುತ್ತೆ ನೆನಪು ಬಳಸುವ ಒಂದು ತಂತ್ರವಾಗಿದೆ. ಇನ್ನು 76ನೇ ಪ್ರಶ್ನೆ ನೋಡಿ, ವ್ಯಕ್ತಿಯ ಒಟ್ಟು ಚಟುವಟಿಕೆಗಳ ಮೊತ್ತ ಎಂದವರು ಯಾರು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಯಾವುದು ಅಂತಂದ್ರೆ ಆಯ್ಕೆ ವ್ಯಾಟ್ಸನ್ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. 77ನೇ ಪ್ರಶ್ನೆ ನೋಡಿ, ವ್ಯಕ್ತಿಯು ಪ್ರಸ್ತುತ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂತೆ ಒತ್ತಾಯಿಸುವ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿ ಯಾವುದು ಅಂತಂದ್ರೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅಭಿಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುತ್ತೆ. 78ನೇ ಪ್ರಶ್ನೆ, ಕಾರ್ಯದಕ್ಷತೆಯ ಉತ್ತಮ ಹಂತವನ್ನು ತಲುಪುವ ಇಚ್ಛೆಯನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ ಆಯ್ಕೆ ಸಿ ಸಾಧನ ಅಭಿಪ್ರೇರಣೆ ಅಂತಕ್ಕಂಥದ್ದು ಸರಿ ಇರುವಂಥದ್ದು. ಇನ್ನು 79 ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿರುವ ವ್ಯತ್ಯಾಸವಿಲ್ಲದಿರುವಂಥ ಅಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ಬಾಹ್ಯ ಅಭಿಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 80ನೇ ಪ್ರಶ್ನೆ, ಶಿಕ್ಷಕನು ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ರಚನಾತ್ಮಕ ಚಟುವಟಿಕೆಗಳ ಕಡೆಗೆ ಹೊರಹೊಯ್ಯುವಂತೆ ಮಾಡುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಅಭಿಪ್ರೇರಣೆ ಸರಿ ಇರುವಂಥದ್ದು. 81ನೇ ಪ್ರಶ್ನೆ ನೋಡೋಣ, ಸ್ಮೃತಿಯ ಶಕ್ತಿಯ ಮೇಲೆ ಮೊದಲ ಪ್ರಯೋಗಗಳನ್ನು ನಡೆಸಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಎಬಿಂಗ್ಹೌಸ್ ಅಂತಕ್ಕಂಥವ್ರು ಇಲ್ಲಿ ಸರಿ ಇರುವಂಥದ್ದು. ಇನ್ನು 82ನೇ ಪ್ರಶ್ನೆ ನೋಡಿ,
ನಾವು ಮೊದಲು ಕೇಳಿದ ಹೆಸರುಗಳನ್ನು ಜ್ಞಾಪಿಸಿಕೊಳ್ಳುತ್ತೀವಿ. ನಂತರ ಯಾವುದು ಅಂತಂದ್ರೆ ಇದು ಹಿಮ್ಮುಖ ಅವರೋಧನ ಅಂತಕ್ಕಂಥದ್ದು ಆವಾಗಲೇ ಹೇಳಲಾಗಿದೆ. 82. ಪುನರಾವರ್ತನೆ ಇದಕ್ಕೆ ಸಹಾಯವಾಗಿದೆ ಅಂತ ಕೇಳಿದರೆ, ಪುನರಾವರ್ತನೆ ಇದಕ್ಕೆ ಸಹಾಯವಾಗಿದೆ ಅಂದ್ರೆ ಕಲಿಯುತ್ತಿರುವ ವಿಷಯವನ್ನು ಪುಷ್ಟೀಕರಣಗೊಳಿಸಲು ಏನು ಮಾಡ್ತದೆ, ಇದು ಸರಿಯಾದ ಸಹಾಯಕವಾಗುವಂಥದ್ದು. ಇನ್ನು 84ನೇ ಪ್ರಶ್ನೆ, ಈ ಮೂಲಕ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಬಹುದು ಅಂತ ಹೇಳ್ತಾರೆ. ಇದು ಆಯ್ಕೆ ಸಿ, ಗಳಿಕೆಯ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುತ್ತೆ. ಸ್ಮರಣಾ ಸೂತ್ರಗಳ ಅರ್ಥ ಏನು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಕೃತಕ ವ್ಯೂಹಗಳ ಮೂಲಕ ಸ್ಮೃತಿಯನ್ನು ವೃದ್ಧಿಸುವ ಕಲೆಗೆ ಏನಂತ ಕರ್ತಾರ, ಸ್ಮರಣಾ ಸೂತ್ರಗಳ ಅರ್ಥವಾಗಿರುವಂಥದ್ದು. ಅದೇ ರೀತಿ 86ನೇ ಪ್ರಶ್ನೆಯನ್ನು ನೋಡೋದಾದರೆ, ವ್ಯಕ್ತಿಯ ಹಳೆಯನ್ನು ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದರೆ ಆಯ್ಕೆ ಸಿ, ಅಭಿಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 87ನೇದು, ಮೆಲುಕು ಹಾಕುವಿಕೆ ಎಂದರೆ ಅಂತ ಕೇಳಿದ್ದಾರೆ. ಮೆಲುಕು ಹಾಕುವಿಕೆ ಅಂತಂದ್ರೆ ಮಾಹಿತಿಯನ್ನು SMTಯಲ್ಲಿದ್ದಾಗ ಮೌನವಾಗಿ ಮಾನಸಿಕವಾಗಿ ಮಾಹಿತಿಯ ತುಣುಕುಗಳನ್ನು ಪುನರಾವರ್ತಿಸುವಿಕೆ ಏನಂತ ಕರೀತಾರೆ ಅಂದ್ರೆ ಮೆಲುಕು ಹಾಕುವುದು ಅಂತ ಕರೆಯುತ್ತಾರೆ. 88ನೇ ಪ್ರಶ್ನೆ, ಮಂದಗತಿಯಲ್ಲಿ ಕಲಿಯುವವರ ಗುಣ ಮತ್ತು ಕೆಳಗಿನವುಗಳಲ್ಲಿ ಯಾವುದಿಲ್ಲ ಅಂತ ಕೇಳಿದರೆ 88ನೇ ಪ್ರಶ್ನೆಗೆ ಇಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ನೆನಪಿನ ಮೇಲೆ ಪರಿಣಾಮ ಬೀರುವ ಪ್ರಕ್ರಿಯೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಮೇಲಿನ ಎಲ್ಲವುಗಳು ಸರಿ ಇರುವಂಥದ್ದು. ಅಂದರೆ ಧಾರಣೆ, ಕಲಿಕೆ, ಪುನಃಸ್ಮರಣೆ ಅಂತಕ್ಕಂಥದ್ದು ಏನಾಗ್ತಾ ಇಲ್ಲ, ನೆನಪಿನ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಕಲಿತ 20 ನಿಮಿಷಗಳ ನಂತರ ಮರುವಿನ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. 53% ನಾವು ಏನು ಮಾಡ್ತೀವಿ ಅಂತಂದ್ರೆ 20 ನಿಮಿಷದಾಗ ಮರೆತು ಹೋಗ್ತೀವಿ, ಮರೆಯುವಂಥ ಚಾನ್ಸಸ್ ಇರ್ತದೆ ಅಂತ. 91ನೇ ಪ್ರಶ್ನೆ ನೋಡಿ, ಅರ್ಥಪೂರ್ಣ ಕಲಿಕೆ ಈ ಯಾವುದನ್ನು ಪ್ರೋತ್ಸಾಹಿಸುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್, ಸ್ಮೃತಿಯನ್ನು ಹೆಚ್ಚಿಸುತ್ತದೆ. 92ನೇ ಪ್ರಶ್ನೆ ನೋಡಿ, ಧಾರಣೆಯು ಡ್ಯಾಶ್ನ ಪ್ರಮುಖ ಕಾರಕವಾಗಿದೆ ಅಂತ ಕೇಳಿದರೆ ಆಯ್ಕೆ ಸಿ, ಅಭಿಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಮಗುವಿನ ಮನೋಧೋರಣೆಗಳು ಯಾವಾಗಿನಿಂದ ರೂಪುಗೊಳ್ಳುತ್ತದೆ ಅಂತ ಕೇಳಿದರೆ ಆಯ್ಕೆ ಎ, ಹಸುಳೆತನದಿಂದ ಸರಿ ಇರುವಂಥದ್ದು. ಇನ್ನು 94ನೇ ಪ್ರಶ್ನೆ, ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಡುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಬಿ, ಪ್ರಾಸಂಗಿಕ ಸ್ಮೃತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 95, ಒಬ್ಬ ವ್ಯಕ್ತಿ ಏಕಾಂಗಿತನವನ್ನು ಬಳಸುತ್ತಾನೆ, ಈ ವ್ಯಕ್ತಿಯ ಕೆಳಗಿನ ಯಾವ ಗುಂಪಿಗೆ ಸೇರುತ್ತಾನೆ ಅಂತ ಕೇಳಿದರೆ 95 ಬಿ, ಎಂಡೋಮಾರ್ಫಿಕ್ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಮೋಟಿವೇಶನ್ ಎಂಬ ಪದವು ಕೆಳಗಿನ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಇದು ಯಾವುದರ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು. ಅಭಿಪ್ರೇರಣೆ ಎನ್ನುವುದು ಕಲಿಕೆಗೆ ಅಂತ ಕೇಳಿದರೆ 97ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಓಕೆ, 98ನೇ ಪ್ರಶ್ನೆ ನೋಡಿ, ಪ್ರೇರಣೆಯ ಪ್ರಕಾರಗಳು ಇಲ್ಲದಿರುವುದು ಅಂತ ಕೇಳಿದರೆ 98 ಆಯ್ಕೆ ಡಿ, ಮನೋವಿಜ್ಞಾನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುತ್ತೆ. ಬಾಹ್ಯ ಪ್ರಚೋದನೆಯ ಪ್ರಕಾರಗಳು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಎ ಮತ್ತು ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಹಿತಕರ ವಿಕರ್ಷಣೆ ಮತ್ತು ಅಹಿತಕರ ವಿಕರ್ಷಣೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 100ನೇ ಪ್ರಶ್ನೆ ಇದೆ ನೋಡಿ, ಸಂಗೀತ, ನೃತ್ಯ, ಅಭಿರುಚಿ ಇವುಗಳ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದು ಆಯ್ಕೆ ಬಿ, ಅಹಿತಕರ ವಿಕರ್ಷಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿದೆ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸರ ಸಾಯಂಕಾಲ ಇದು ಲೈವ್ ಕ್ಲಾಸ್ ಮಾಡಿ ಅಂತ. ನಾವು ಅವ್ರ ಮಾತು ಕೇಳಿ ನನ್ನ 12,000 ರೂಪಾಯಿ ಮೊಬೈಲ್ ಐತಿ, ನಾನು ಲೈವ್ ಬಂದೆ, ಒಂದೇ ಸಾರಿ 3,000 ಜನ ಬಂದರು, ನನ್ನ ಮೊಬೈಲೇ ಸ್ಟ್ರಕ್ ಆಗೋಯ್ತು, ವಾಯ್ಸ್ ಕೇಳ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಇರ್ತದೆ. ದಯವಿಟ್ಟು ಯಾರೋ ನಿಮ್ಮ ಪ್ರಶ್ನೆಗಳಿದ್ದು ಅಂತಂದ್ರೆ ಬೆಳಗ್ಗೆ 9ರಿಂದ 10 ಗಂಟೆಗೆ ಡೈಲಿ ತೊಗೊತಾ ಇರ್ತೀನಿ. ಏನೋ ಒಂಥರ ಬಿಜಿ ಇದ್ದರೆ ತೊಗೊತಿರಲ್ಲ ಅಷ್ಟೇ. ಓಕೆನಾ? 101ನೇ ಪ್ರಶ್ನೆ ನೋಡೋಣ. ಯಾಕೆ ಸ್ಲೋ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು, ಅದಕ್ಕೆ ಒಂದು ಚೂರು ಸ್ವಲ್ಪ ಸ್ಲೋ ಹೇಳ್ತಾ ಇದ್ದೀನಿ. ನಿಮಗೆ ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಇಟ್ಕೊಂಡು ನೋಡಿರಿ, ಯೂಟ್ಯೂಬ್ ಒಳಗೆ ಇನ್ನೂ ಸ್ಪೀಡ್ ಮಾಡೋಕ್ಕೆ ಬರುತ್ತೆ, ಅಲ್ಲಿ ಮಾಡ್ಕೊಂಡು ನೋಡಿರಿ. ನಿಮ್ಮ ಟೈಮ್ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಒಂದು ಸಾರಿ ನೋಡ್ಕೊಂಡು ಹೋಗಿಬಿಟ್ರೆ ಚಲೋ ಇರ್ತದೆ. 101 ಪ್ರಶ್ನೆ ಏನಿದೆ ಅಂತಂದರೆ, ಸಮಗ್ರ ಕೃತಿ ಮನೋವಿಜ್ಞಾನದ ಸಂಪ್ರದಾಯವನ್ನು ಪ್ರತಿಪಾದಿಸಿದವನು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್,
ಮಾರ್ಕ್ಸ್ ವರ್ದಿಮರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 102ನೇ ಪ್ರಶ್ನೆ, ಶಾಬ್ದಿಕ ಅಭಿವ್ಯಕ್ತಿಯನ್ನು ವಿಧಾನಗಳಲ್ಲಿ ಅಳೆಯಲು ಮಾಡಬಹುದು ಅಂತ ಕೇಳಿದರೆ 102ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರತ್ಯಕ್ಷ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 103ನೇ, ಪ್ರೇರಿತ ಮರೆವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಸಿಗ್ಮಂಡ್ ಫ್ರಾಯ್ಡ್ ರವರು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಕಲಿಕಾ ವರ್ಗಾವಣೆ ಅರ್ಥವೆಂದರೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಬೇರೆ ವಿಷಯಗಳಲ್ಲಿ ಕಲಿಕೆ ಉಂಟಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರ ಆಡುವುದು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಯ್ಕೆ ಗಳಿಕೆಗಾಗಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಹಸಿವು, ಬಾಯಾರಿಕೆ, ಮೈಥುನ, ಆಯಾಸ ಇವುಗಳು ಅಂತ ಕೇಳಿದರೆ 106ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಪ್ರಧಾನ ಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 107ನೇ ಪ್ರಶ್ನೆ, ವಂಶಾಭಿವೃದ್ಧಿ, ದಾಂಪತ್ಯ ಸುಖ, ಸಂತೋಷ, ಪ್ರೀತಿ, ವಾತ್ಸಲ್ಯ, ನೋವು, ನಲಿಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ಏನಾಗ್ತಾರೆ ಆಯ್ಕೆ ಸಿ ಪ್ರಧಾನ ಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 108ನೇ ಪ್ರಶ್ನೆ ನೋಡ್ರಿ, ಡ್ಯಾಶ್ ಅವಧಾನ ತಾಯಿ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. 108ಕ್ಕೆ ಆಸಕ್ತಿ ಏನಂದ್ರೆ ಅವಧಾನದ ತಾಯಿಯಾಗಿರ್ತದ. ಅದೇ ರೀತಿ 109ನೇ ಪ್ರಶ್ನೆ ನೋಡಿ, ಶಾಬ್ದಿಕ ಅಭಿವ್ಯಕ್ತಿಯನ್ನು ಡ್ಯಾಶ್ ವಿಧಾನದಲ್ಲಿ ಅಳತೆ ಮಾಡಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಪ್ರತ್ಯಕ್ಷ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 110ನೇ ಪ್ರಶ್ನೆ, ಸ್ಮೃತಿಯ ಕೊನೆಯ ಹಂತ ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆ ಬಿ ಅಭಿಜ್ಞಾನ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. 111ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಬಹುವರ್ಗ ಬೋಧನೆಯ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ವಿದ್ಯಾರ್ಥಿಯ ಸ್ವಯಂ ಕಲಿಕೆ, ಗುಂಪು ಚಟುವಟಿಕೆ, ಕಲಿಕೆ ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು ಏನಾಗುತ್ತದೆ, ಇದು ಬಹುವರ್ಗ ಬೋಧನೆಯ ಲಕ್ಷಣವಾಗಿರುವಂಥದ್ದು. ಇನ್ನು ತರಗತಿಯ ಪ್ರಕ್ರಿಯೆಗಳಲ್ಲಿ ಶಿಕ್ಷಕರು ಮಕ್ಕಳ ಚಿಂತನೆಯನ್ನು ತಿಳಿಯುವ ಕಿಟಕಿಗಳಾಗಿ ಕಾರ್ಯನಿರ್ವಹಿಸುವುದು ಅಂತ ಕೇಳಿದರೆ 112ನೇ ಪ್ರಶ್ನೆಗೆ ಆಯ್ಕೆ ಸಿ ಇದರ ಮಕ್ಕಳು ಮಾಡುವ ತಪ್ಪುಗಳು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಸ್ಮೃತಿ 113ನೇ ಪ್ರಶ್ನೆ, ಸ್ಮೃತಿ ಸಂಗ್ರಹಣಾ ಮಾದರಿಯನ್ನು ರೂಪಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ ಅಂತ ಕೇಳಿದ್ದಾರೆ. ಯಾರಿಗೆ ಸಲ್ಲುತ್ತದೆ ಅಂತಂದ್ರೆ ಆಯ್ಕೆ ಎ ಶಫರಿನ್ ರವರಿಗೆ ಸಲ್ತದ. 114ನೇ ಪ್ರಶ್ನೆ, ವರ್ತನೆಯನ್ನು ಹುರಿದುಂಬಿಸುವ, ಘೋಷಿಸುವ ಮತ್ತು ನಿರ್ದೇಶಿಸುವ ಸಂಕೀರ್ಣ ಆಂತರಿಕ ಪ್ರಕ್ರಿಯೆಗಳ ಸಂಯೋಜನೆ ಅಂತ ಕೇಳಿದರೆ ಇದಕ್ಕೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅಭಿಪ್ರೇರಣೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಮಗುವಿನ ಅಕ್ಷರಾಭ್ಯಾಸ ಮಾಡುವ ವಿಧಾನ ಅಂತ ಕೇಳಿದರೆ ಇದು ಪ್ರಯತ್ನ ಮತ್ತು ದೋಷ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 116ನೇ ಪ್ರಶ್ನೆ, ಪರಿಪಕ್ವತೆ ಈ ಕೆಳಗಿನ ಯಾವುದರ ಸಹಾಯ ಮಾಡುತ್ತದೆ ಅಂತ ಕೇಳಿದರೆ ಇದು ಕಲಿಕೆಗೆ ಸಹಾಯ ಮಾಡುವಂಥದ್ದು. ಮಂದಗಾಮಿ ಕಲಿಕಾರ್ಥಿ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸರಾಸರಿ ಬುದ್ಧಿಶಕ್ತಿಯುಳ್ಳ ಕೆಳಮಟ್ಟದಲ್ಲಿರುವ ಮಗು ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಮನೋಧೋರಣೆಗಳು ಅಂತ ಕೇಳಿದರೆ ಇದಕ್ಕೆ ಕಲಿಕಾ ವರ್ತನೆ ಅಂತಕ್ಕಂಥದ್ದು ಸರಿ ಇರುವಂಥದ್ದು. ಮನೋವಿಜ್ಞಾನದ ವಿಷಯ ಅಧ್ಯಯನವು ಈ ಕೆಳಗಿನ ಯಾವ ಅಂತಿಮ ಉದ್ದೇಶವನ್ನು ಈಡೇರಿಸುತ್ತದೆ ಅಂತ ಕೇಳಿದರೆ ಇದು ಏನದ ವ್ಯಕ್ತಿಯ ವರ್ತನೆಯನ್ನು ಪರಿವರ್ತಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 120ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಚೈತನ್ಯ ಮಾದರಿ ಕೆಳಗಿನ ಯಾವ ವಿಧಾನವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದು ಅಭಿನಯ ಪ್ರಾತಿನಿಧ್ಯ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 121ನೇ ಪ್ರಶ್ನೆ ನೋಡಿ, ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತ ಕೇಳಿದರೆ ಇದು ಕಲಿಕೆಯಲ್ಲಿ ಸಹಾಯ ಮಾಡುವಂಥದ್ದು. ಇವುಗಳಲ್ಲಿ ಯಾವುದು ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಕಲಿಯದೇ ಇರುವ ಕಲಿಕೆಯ ಒಂದು ಭಾಗವನ್ನು ಏನಂತಾರೆ ಕಲಿಕೆಯ ಗುಣಲಕ್ಷಣವೆಂದು ಪರಿಗಣಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇನ್ನು 123 ಕಲಿಕಾಕಾರರ ಸ್ವಯಂ ನಿಯಮಗಳಿಗೆ ಸಂಬಂಧಿಸಿದ್ದು ಅಂತ ಕೇಳಿದರೆ 123ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಸಿ ತಮ್ಮಲ್ಲಿ ಕಲಿಕೆಯನ್ನು ತಾವೇ ಅಭಿಪ್ರೇರಿಸುವ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 124ನೇ ಪ್ರಶ್ನೆ, ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚಿನ ಸಂಬಂಧಪಟ್ಟಿರುವ ಇದರೊಡನೆ ಅಂತ ಕೇಳಿದರೆ 124ಕ್ಕೆ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ಕಲಿಯುವವನ ವರ್ತನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಇರುವಂಥದ್ದು. 125ನೇ ಪ್ರಶ್ನೆ ನೋಡಿ, ಬೋಧನೆ ಮತ್ತು ಕಲಿಕೆಗೆ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಮೊದಲು ರೂಪಿಸಿದ ಮನೋವಿಜ್ಞಾನಿ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ತಾರನ್ ಡೈಕ್ ರವರು ಇಲ್ಲಿ ಸರಿಯಾಗಿರುವಂಥ ಉತ್ತರ.
ಇನ್ನು 126ನೇ ಪ್ರಶ್ನೆ ನೋಡ್ರಿ, ಜಾಗೃತ ವರ್ತನಾ ಅನುಬಂಧನ ಮಾರ್ಗವು ಮಾಡುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಪ್ರತಿಸ್ಪಂದನ ಅನುಬಂಧನೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 127 ಕಲಿಕೆ ಪ್ರಾರಂಭಿಸುವ ಅಗತ್ಯತೆ ಅಭಿಪ್ರೇರಣೆ ನೀಡುವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತೇಜನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 128ನೇ ಪ್ರಶ್ನೆ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ಅಭಿಪ್ರೇರಣೆ ಎಂದರೆ ಅವರ ಈ ಗುಣಗಳನ್ನು ಹುರಿದುಂಬಿಸುವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಕಾರ್ಯೋನ್ಮುಖತೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 129ನೇ ಪ್ರಶ್ನೆ ನೋಡಿ, ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನು ಹೊಂದಿಸಿಕೊಂಡಿವೆ ಅಂತ ಕೇಳಿದರೆ ಇದು ಯಾವುದ್ರಿ? ಮಾನವೀಯ ಮತ್ತು ವರ್ತನವಾದ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಸ್ಕಿನ್ನರ್ ಅವರನ್ನ ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯನ್ನು ಬೆನ್ನಲ್ಲೇ ಪ್ರಯತ್ನಿಸಿದಂತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ ಪುನರ್ಬಲನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 131ನೇ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳ ಇಚ್ಛೆಯ ಕಲಿಕಾ ಹವ್ಯಾಸಗಳೊಡನೆ ಪರಿಣಾಮಕಾರಿಯಾಗಿ ನಡೆಸಬಹುದು, ಅದು ಹೀಗೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಕಲಿಕೆಯ ಸ್ಥಾನ ಗುರುತಿಸಿ ಉತ್ತೇಜನವನ್ನು ನೀಡುವುದರಿಂದ ಅಂತೇಳಿ. 132ನೇ ಪ್ರಶ್ನೆ ನೋಡಿರಿ, ಆಸಕ್ತಿಯು ಸುಪ್ತ ಅವಧಾನದೊಂದಿಗೆ ಮತ್ತು ಅವಧಾನವು ಡ್ಯಾಶ್ ರಲ್ಲಿನ ಆಸಕ್ತಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಬಿ ಓದುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 133ನೇ ಪ್ರಶ್ನೆ ನೋಡಿ, ಡ್ಯಾಶ್ ಇದು ಇಷ್ಟಪಟ್ಟು ಗುರಿಗಳನ್ನು ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಎಡಬಿಡದೆ ಅಭ್ಯಾಸ ಮಾಡುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 134ನೇ ಪ್ರಶ್ನೆ, ಪ್ರೋತ್ಸಾಹ ಮತ್ತು ಬಹುಮಾನಗಳು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಕಲಿಕೆಯನ್ನು ಹೆಚ್ಚಿಸುವು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 135ನೇ ಪ್ರಶ್ನೆ ನೋಡಿ, ಹಿಂದೆ ಕಲಿತ ವಿಷಯಗಳನ್ನು ಧಾರಣೆ ಮಾಡುವುದು ನೆನಪಿಸುವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಮೃತಿ ಇಸ್ ದ ರೈಟ್ ಆನ್ಸರ್. 136, ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳನ್ನು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರುವುದಿಲ್ಲ, ಅಡೆತಡೆಗಳನ್ನು ಮಾಡುವುದಿಲ್ಲ, ಇಂಥ ಕಲಿಕೆ ವರ್ಗಾವಣೆಯ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಶೂನ್ಯ ವರ್ಗಾವಣೆಯಾಗುತ್ತದೆ. ಅದೇ ರೀತಿ 137ನೇ ಪ್ರಶ್ನೆ, ಕಲಿಕೆಯಲ್ಲಿ ಹಿಂದುಳಿದುವಿಕೆಯನ್ನು ಡ್ಯಾಶ್ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಬುದ್ಧಿಮತ್ತೆಯ ಸೂಚ್ಯಂಕ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 138ನೇ ಪ್ರಶ್ನೆಯಲ್ಲಿ ಕಲಿಕೆ ಹೆಚ್ಚಿನ ಸಾಧನೆ ಮಾಡುವ ಪಾಲಕರು ಯಾವ ವರ್ತನೆಗೆ ಕಾರಣವಾಗುವುದು ಅಂತ ಕೇಳಿದರೆ ಇಲ್ಲಿ ಬಹುಮಾನ ಮತ್ತು ಪ್ರೋತ್ಸಾಹ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಸತತ ಅಭ್ಯಾಸವು ಮಾನವನನ್ನು ಪರಿಪೂರ್ಣವಾಗಿಸುತ್ತದೆ ಅಂತ ಈ ಹೇಳಿಕೆಯನ್ನು ಆದರ್ಶಿಸಿದೆ ಅಂತ ಹೇಳಿದರೆ ಆಯ್ಕೆ ಎ ರೂಢಿ ನಿಯಮ ಇದಕ್ಕೆ ಸರಿಯಾಗಿರುವಂಥದ್ದು. ಇನ್ನು 140ನೇ ಪ್ರಶ್ನೆ, ಮಾಸ್ಲೋವಿನ ಮಾನವನ ಅಗತ್ಯತೆಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯತೆಗಳು ಅಂತ ಹೇಳಿದರೆ ಇಲ್ಲಿ ಆಯ್ಕೆ ಅಹಂ ವಾಸ್ತವೀಕರಣದ ಅಗತ್ಯತೆಗಳು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 141ನೇ ಪ್ರಶ್ನೆ ನೋಡ್ತಾ ಇದ್ದೀವಿ, ಈ ಪರಿಕಲ್ಪನೆ ಕ್ರಿಯಾಜನ್ಯ ಕಲಿಕೆ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಇದು ಯಾವುದ್ರಿ? ಸಂರಚಿಸುವಿಕೆ ಅಂತಕ್ಕಂಥದ್ದು ಹೊಂದಿಕೊಳ್ಳುವುದಿಲ್ಲ. ಇನ್ನು ಅದೇ ರೀತಿಯಾಗಿ 142ನೇ ಪ್ರಶ್ನೆ, ಕಲಿಕೆ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದಿಸಿದ ಮನೋವಿಜ್ಞಾನಿ ಅಂತ ಕೇಳಿದರೆ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ತಾರಂಡ್ ಆಯ್ಕೆಯಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 43ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಕೌಶಲ್ಯದ ಹೆಚ್ಚು ಉಳಿವಿಕೆ ಸಾಧ್ಯವಾಗುವ ಕೌಶಲ್ಯವು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರುವಂಥದ್ದು ಸುಲಭವಾದಾಗ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 144ನೇ, ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅಂತ ಹೇಳಿದರೆ ಇಲ್ಲಿ ಅವಧಾನವನ್ನು ಗಟ್ಟಿಗೊಳಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅದೇ ರೀತಿ 145ನೇ ಪ್ರಶ್ನೆ ನೋಡಿ, ಯಶಸ್ವಿ ಉತ್ತರಾಧಿಕಾರಿ ಹೇಳಿಕೆಯನ್ನು ವಿವರಿಸುವ ನಿಯಮ ಯಾವುದು ಅಂತ ಕೇಳಿದರೆ ಪರಿಣಾಮಕತ್ವ ನಿಯಮ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು. 146ನೇ, ರೂಢಿಯ ಉದ್ದೇಶವು ಅಂತ ಕೇಳಿದರೆ ಇಲ್ಲಿ ರೂಢಿಯ ಉದ್ದೇಶವು ಅಂದ್ರೆ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 147, ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತವನ್ನು ಸೂಚಿಸುವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಥಗಿತ ಕಲಿಕೆಯನ್ನು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಓಕೆ, 148 ನೋಡಿ,
ನಾನು ಯಾಕೆ ಸ್ಪೀಡ್ ಹೇಳ್ತಾ ಇದ್ದೀನಿ, ನಿಮ್ಮ ಸಮಯ ಉಳಿಲಿ ಅಂತ ಅಷ್ಟೇ. ನಂದೇನು ನಾನು ಸ್ಲೋ ಹೇಳ್ಬೋದು, ಆರಾಮ್ಸೆ ಹೇಳ್ಕೊತ ಹೋಗ್ಬೋದು ನಾನು. 148ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಪರಿಪಕ್ವತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 149 ಬಾಹ್ಯ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಬಿ ಇಸ್ ದ ಹೊರಗಿನ ಪರಿಣಾಮಕ್ಕಾಗಿ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು. ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರುವ ಅಂಶ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಡಿ ಅನುವಂಶಿತೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 151ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೀವಿ. 151ನೇ ಪ್ರಶ್ನೆ ನೋಡೋ ಹೀಗಿದೆ: ನಿಗದಿಪಡಿಸಿದ ಸಮಯ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಬಿ ನಿರರ್ಗಳತೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಕಲಿಯುವಿಕೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 153ನೇ ಪ್ರಶ್ನೆ: ಇವುಗಳಲ್ಲಿ ಯಾವುದು ಕಲಿಕೆ ಸಂಬಂಧಿಸಿದಂತೆ ಸರಿ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಧನಾತ್ಮಕ ಮನೋಭಾವ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದಲ್ಲಿ ಸರಿ ಇರುವಂಥದ್ದು. 154 ಇವುಗಳನ್ನು ಯಾವುದು ಆಂತರಿಕ ಅಭಿಪ್ರೇರಣೆಯನ್ನು ಹೊಂದಿರುವ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಅವರು ಸವಾಲುಗಳನ್ನು ಇಷ್ಟಪಡುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 155 ಕಲಿಕಾಕಾರರಲ್ಲಿ ಯಾವ ವಿಷಯಗಳಲ್ಲಿ ಪ್ರೋತ್ಸಾಹಿಸಬಾರದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಶಿಕ್ಷಕರು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೆನಪಿನಲ್ಲಿಡಬಹುದು ಅಂತಕ್ಕಂಥದ್ದು. ಇನ್ನು 156ನೇ ಪ್ರಶ್ನೆ: ಯೋಚನಾ ಪ್ರಕ್ರಿಯೆಯಲ್ಲಿ ಕನಿಷ್ಠ ಮಹತ್ವವನ್ನು ಹೊಂದಿರುವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ ಸ್ಮೃತಿ ಇಸ್ ದ ರೈಟ್ ಆನ್ಸರ್. 157ನೇ ಪ್ರಶ್ನೆ: ಶಿಕ್ಷಕರ ಪ್ರಮುಖ ಜವಾಬ್ದಾರಿ ಯಾವುದು ಅಂತ ಕೇಳಿದ್ದಾರೆ. 157ನೇ ಪ್ರಶ್ನೆಗೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳಲ್ಲಿ ಅನುಗುಣವಾದ ಕಲಿಕಾ ಅವಶ್ಯಕತೆಗಳನ್ನು ನೀಡುವುದು ಅಂತಕ್ಕಂಥದ್ದು. 158ನೇ ಪ್ರಶ್ನೆ: ಜಲ ಶುದ್ಧೀಕರಣ ಪಾಠವನ್ನು ವಿವರಿಸಲು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವಿಧಾನ ಯಾವುದು ಅಂತಂದ್ರೆ ವಿದ್ಯಾರ್ಥಿಗಳ ಜಲ ಶುದ್ಧೀಕರಣ ಕೇಂದ್ರಕ್ಕೆ ಕರೆದೊಯ್ಯುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 159ನೇ ಪ್ರಶ್ನೆ: ಒಂದು ಕಾರ್ಯ ಮಾಡುತ್ತಿರುವಾಗ ಮಗುವಿಗೆ ಬೇಸರ ಉಂಟಾದರೆ ಇದರ ಅರ್ಥವೇನು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಕಾರ್ಯವು ಪ್ರಾಯಶಃ ಯಾಂತ್ರಿಕ ಪುನರ್ವರ್ತನೆ ಆಗಿರಬಹುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಒಂದು ನಿಮಿಷ ರೀ, ನೀರು ಕುಡಿತೀನಿ. ಅರವತ್ತನೇ ಪ್ರಶ್ನೆ ನೋಡಿ: ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಗತ್ಯತ ಅವಧಾನದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. 160ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಮಕ್ಕಳ ವಿಕಾಸದ ಗತಿ ಬೇರೆ ಬೇರೆಯಾಗಿದ್ದು ಅವರ ವಿಭಿನ್ನತೆಯ ವಿಧಾನಗಳಿಂದ ಕಲಿಯುವರು ಅಂತಕ್ಕಂಥದ್ದಲ್ಲಿ ಸರಿ ಇರುವಂಥದ್ದು. 161ನೇ ಪ್ರಶ್ನೆ: ಇವುಗಳಲ್ಲಿ ಕಲಿಯಬಹುದಾದ ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಸಿ ಪ್ರಾಯೋಗಿಕ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 162ನೇ ಪ್ರಶ್ನೆ: ವಿಮರ್ಶಾತ್ಮಕ ಬೋಧನಾಶಾಸ್ತ್ರವು ನಂಬಿರುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಸಿ ಕಲಿಕಾಕಾರರ ಅನುಭವವನ್ನು ಗ್ರಹಿಸುವ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 163ನೇ ಬೋಧನೆಯಿಂದ ಕಲಿಕೆಯೊಡನೆ ಗಮನ ನೀಡುವುದು ಸಾಧ್ಯವಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಡಿ ಸರಿ ಇರುವಂಥದ್ದು. ಶಿಶು ಕೇಂದ್ರಿತ ಬೋಧನಾ ವಿಧಾನ ಅನುಸರಿಸುವುದು ಏನಾಗುತ್ತೆ ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 164ನೇ ಪ್ರಶ್ನೆ: ಪ್ರಗತಿಶೀಲತೆ ಶಿಕ್ಷಣ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಬಿ ನಮ್ಮ ವೇಳಾಪತ್ರಿಕೆ ಹಾಗೂ ಸ್ಥಳೀಯ ಹೊಂದಾಣಿಕೆ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 165ನೇ ಪ್ರಶ್ನೆ: ಅಭಿಪ್ರೇರಣೆಯು ಸಿದ್ಧಾಂತಗಳ ಪ್ರತಿಕಾರ ಶಿಕ್ಷಕರ ಕಲಿಕೆಯನ್ನು ಹೇಗೆ ಸಂವರ್ಧಿಸುವವರು ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳಿಂದ ವಾಸ್ತವಿಕ ಆಕ್ಷೇಪಣೆ ಇಟ್ಟುಕೊಳ್ಳುವುದು ಅಂತಕ್ಕಂಥದ್ದಲ್ಲಿ ಸರಿ ಇರುವಂಥದ್ದು. ಇನ್ನು 66ನೇ ಪ್ರಶ್ನೆ: 166 ವಿಜ್ಞಾನ ಕಲಾ ಪ್ರದರ್ಶನಗಳು ಸಂಗೀತ ನೃತ್ಯ ಪ್ರದರ್ಶನಕ್ಕೆ ಹಾಗೂ ಶಾಲಾ ನಿಯತಕಾಲಿಕೆಗಳನ್ನು ಹೊರಡಿಸಲು ಕಾರಣವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಕಲಿಕಾಕಾರರಿಗೆ
ಮಾರ್ಗ ನೀಡುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಕಲಿಕಾಕಾರ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆರಂಭಿಕ ಕಲಿಕಾಕಾರರಲ್ಲಿ ಕಲಿಕೆಯನ್ನು ಕುರಿತು ಆಸಕ್ತಿ ಮೂಡಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 168ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಲಿಕೆಯನ್ನು ಹೆಚ್ಚು ಅಭಿಪ್ರೇರಿಸುವುದು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆಯೇ ಬಾಹ್ಯಕಾರಕ ಅಂತಕ್ಕಂಥದ್ದಲ್ಲಿ ಸರಿ ಇರುವಂಥದ್ದು. ಕಲಿಕಾಕಾರರಲ್ಲಿ ಸಾಮಾಜಿಕ ವಿಕಾಸವನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರು ತಿಳಿಯಬೇಕಾದದ್ದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ ಕಲಿಕಾಕಾರರ ಎಲ್ಲ ವಿಷಯಗಳು ಅಂತಕ್ಕಂಥದ್ದಲ್ಲಿ ಸರಿಯಾಗಿರುವಂಥದ್ದು. 170 ನೋಡ್ರಿ, ಇವುಗಳಲ್ಲಿ ಯಾವುದು ಸಮಸ್ಯೆ ಪರಿಹಾರ ವಿಧಾನದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೇಳಿದರೆ ಇದಕ್ಕೆ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಸಮಸ್ಯೆ ಹೇಳಿಕೆಯಲ್ಲಿ ಅಂತರ್ಗತವಾಗಿ ಒಂದು ಸುಳಿಯನ್ನು ಕೊಡುವುದು ಅಂತಕ್ಕಂಥದ್ದಲ್ಲಿ ಸರಿ ಇರುವಂಥದ್ದು. ಇನ್ನು 171 ದೃಶ್ಯಬಿಂಬ ಪರಿಕಲ್ಪನೆಗಳು ಸಂಕೇತ, ಚಿಹ್ನೆ, ಭಾಷೆ, ಸ್ನಾಯು ಚಟುವಟಿಕೆಗಳು ಹಾಗೂ ಮೆದುಳಿನ ಕಾರ್ಯವನ್ನು ಒಳಗೊಂಡಿರುವುದು ಅಂತ ಕೇಳಿದರೆ ಇದಕ್ಕೆ ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಹೊಂದಾಣಿಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ಸರಿ ಇರುವಂಥದ್ದು. 172ನೇ ಪ್ರಶ್ನೆ, ಬೋಧನೆ ಎಂದರೆ ಅಂತ ಕೇಳಿದರೆ ಬೋಧನೆ ಅಂತಂದರೆ ಕಲಿಕೆಗೆ ಸೌಲಭ್ಯವನ್ನು ಒದಗಿಸುವುದು ಅಂತ ಸರಿ ಇರುವಂಥದ್ದು. ಇನ್ನು 173ನೇ ಪ್ರಶ್ನೆ ನೋಡಿ, ಬೋಧನೆಯ ಪರಿಣಾಮ ಕೊರತೆ ಹೆಚ್ಚಾಗಬೇಕೆಂದರೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಬಿ ಶಿಸ್ತು ಕೇಂದ್ರಿತ ಬೋಧನೆ, ಪುನರಾವರ್ತಿತ ವಿಧಾನವನ್ನು ಬಳಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 174ನೇ ಪ್ರಶ್ನೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವುಗಳು ಇಲ್ಲಿ ಸರಿ ಇರುವಂಥದ್ದು. ನೋಡಿ, ಕಲಿಕಾ ಚಟುವಟಿಕೆಗಳಿಂದಿರುವುದು, ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಹೊಸ ಅನುಭವಗಳ ಸಂಬಂಧಿಸಿದಂತೆ ಸ್ವಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನು ಮಾಡಿಕೊಳ್ಳುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಬೋಧನಾ ಮಟ್ಟವು ಯಾವುದಾಗಿರಬೇಕು ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ಇಸ್ ದ ಪರಸ್ಪರಾನುವರ್ತಿತ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 176ನೇ ಪ್ರಶ್ನೆ, ಶಿಕ್ಷಕರು ರೂಢಿ ಮಾಡಿಕೊಳ್ಳಬೇಕಾದ ಬೋಧನಾ ಪದ್ಧತಿಯು ಅಂತ ಕೇಳಿದ್ದಾರೆ ಇಲ್ಲಿ ಶಿಕ್ಷಕರು ರೂಢಿ ಮಾಡಬೇಕಾಗಿರ್ತಕ್ಕಂಥ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಪರಸ್ಪರಾನುವರ್ತಿತ ವಿಧಾನವನ್ನು ಅಳವಡಿಸ್ಕೋಬೇಕಾಗ್ತದೆ. 177 ಮಕ್ಕಳಲ್ಲಿ ಸಾಧನ ಅಭಿಪ್ರೇರಣೆಯನ್ನು ಶಕ್ತಗೊಳಿಸಲು ಸಾಧ್ಯವಾಗುವುದು ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ಉತ್ತಮ ನೌಕರಿ ಪಡೆಯಲು ಉತ್ತಮ ಅಂಕಗಳು ಮಾತ್ರ ಮುಖ್ಯವೆಂದು ಅವರಿಗೆ ಹೇಳುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಸಾಧನ ಅಭಿಪ್ರೇರಣೆಯನ್ನು ಕುರಿತು ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ 78ನೇ ಪ್ರಶ್ನೆಗೆ ಆಯ್ಕೆ ಬಿ, ಒಂದು ವೇಳೆ ವೈಯಕ್ತಿಕ ಸಾಮರ್ಥ್ಯಗಳ ವೃತ್ತಿಗೆ ಪ್ರಾಮುಖ್ಯತೆ ಕೊಟ್ಟರೆ ಬೆಳವಣಿಗೆಯು ಅಭಿಪ್ರೇರಣೆಯ ಸಾಧನ ಪ್ರೇರಣವಾಗಿ ವರ್ಗೀಕರಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 179ನೇ ಬೋಧನೆಯ ಕುರಿತು ಯಾವ ಹೇಳಿಕೆ ಸರಿಯಿಲ್ಲ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ, ಬೋಧನೆ ಉಪದೇಶವಾಗಿದೆ ಅಂತಕ್ಕಂಥದ್ದು ಸರಿ ಇಲ್ಲ. ಬೋಧನೆಯು ಪರಿವರ್ತನೆಯಾಗುವಂಥದ್ದು ಸರಿ. ಅದೇ ರೀತಿ ಬೋಧನೆ ಔಪಚಾರಿಕ ಅನೌಪಚಾರಿಕವಾಗಿದೆ, ಅದು ಸರಿ. ಬೋಧನೆಯು ಕಲೆಯೂ ಹೌದು ವಿಜ್ಞಾನವೂ ಹೌದು ಅಂತಕ್ಕಂಥದ್ದು ಕೂಡ ಸರಿಯಾಗಿರುವಂಥದ್ದು. ಇನ್ನು 180ನೇ ಪ್ರಶ್ನೆ ನೋಡುವ, ತರಗತಿಯ ಎಲ್ಲ ಕಾರ್ಯಗಳನ್ನು ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಕಲಿಕಾಕಾರರು ಯಾರು ಅಂತ ಕೇಳಿದರೆ ಇಲ್ಲಿ ಸ್ಪರ್ಧಾತ್ಮಕ ಕಲಿಕಾಕಾರರು ಅಂತಕ್ಕಂಥದ್ದು ಸರಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ 181ನೇ ಪ್ರಶ್ನೆ, ಆಧುನಿಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೇಳ್ತಾರೆ ನೋಡ್ರಿ. ಕಲಿಕೆಯ ಉತ್ತಮ ಸಹಾಯಕವಾಗಿರುವುದು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಅದೇ ರೀತಿ 182ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿರುವ ನ್ಯೂನತೆಗಳ ಸಿದ್ಧಾಂತ ಪರೀಕ್ಷೆಯು ಯಾವುದನ್ನು ಹಿಂಬಾಲಿಸಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಸಿ, ಸೂಕ್ತ ಪರಿಹಾರ ಕ್ರಮಗಳು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 183ನೇ ಪ್ರಶ್ನೆ ನೋಡ್ರಿ, ಕಲಿಕಾಕಾರರ ದೋಷಗಳು ಸಾಮಾನ್ಯವಾಗಿ ಏನನ್ನು ಪ್ರತಿಪಾದಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅವರು ಹೇಗೆ ಕಲಿಯುತ್ತಾರೆ ಎಂಬುದನ್ನು ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. 184ನೇ ಪ್ರಶ್ನೆ, ಕಲಿಕಾಕಾರ ಸೃಜನಶೀಲತೆಯನ್ನು ಹೆಚ್ಚಿಸಲು ಅಂತ ಕೇಳಿದ್ದಾರೆ.
ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಪ್ರತಿಯೊಬ್ಬ ಕಲಿಕಾಕಾರರಲ್ಲಿ ಸೂಕ್ತ ಪ್ರತಿಭೆಗಳನ್ನು ಪೋಷಿಸಿ ಪ್ರಶ್ನಿಸಲು ಅವಕಾಶ ನೀಡುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಇನ್ನು ಅದೇ ರೀತಿಯಾಗಿ 185ನೇ ಪ್ರಶ್ನೆ ನೋಡೋಣ. ನಿಮ್ಮ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಯು ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಡುವ ತಪ್ಪುಗಳಿಗೆ ಸಂಬಂಧಿಸಿದಂತೆ ಅಂತ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 185ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಕೆಲ ಸಲ ವಿದ್ಯಾರ್ಥಿಗಳು ತಪ್ಪು ಮಾಡುವರು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 186ನೇ ಪ್ರಶ್ನೆ ಅರ್ಥಪೂರ್ಣ ಕಲಿಕೆ ಮಕ್ಕಳು ಬಹಳಷ್ಟು ಪ್ರಕ್ರಿಯೆಗಳನ್ನು ಬಳಸುವರು, ಈ ಪ್ರಕ್ರಿಯೆಗೆ ಸಂಬಂಧಿಸದೇ ಇರುವುದು ಅಂತ ಕೇಳಿದರೆ 186ನೇ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ರೂಢಿ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 187ನೇ ಪ್ರಶ್ನೆ ನೋಡಿ. ತನ್ನ ಸಹಪಾಠಿಯ ಕಠಿಣ ಪರಿಶ್ರಮದ ಫಲ ಒಳ್ಳೆಯದಾಗಿರುವುದು ಎಂದು ತೀರ್ಮಾನಿಸಿ ಮಕ್ಕಳ ಕಠಿಣ ಪರಿಶ್ರಮ ಪಡಲು ಆರಂಭಿಸುವ ಪ್ರಕ್ರಿಯೆಗೆ ಕರೆಯುವರು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ದ್ವಿತೀಯ ಪುನರ್ಬಲನ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 188 ಇಲ್ಲಿರುವ ಯಾವ ಪರಿಕಲ್ಪನೆಯು ಕಲಿಕೆಯು ಒಂದು ಸಾಮಾಜಿಕ ಚಟುವಟಿಕೆ ಎಂಬುದಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ಮಧ್ಯಂತರಿಸಿದ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸಂಬಂಧಿಸಿಲ್ಲ. ಹಾಗಾದರೆ ಯಾವುದು ಸಂಬಂಧಿಸಿದೆ ಅಂತಂದ್ರೆ ಬೌದ್ಧಿಕ ಉಮೇದುವಾರಿಕೆ ಕಲಿಕೆ, ಆಮೇಲೆ ಸಹಕಾರ ಕಲಿಕೆ, ಅನ್ವೇಷಣೆ ಕಲಿಕೆ ಅಂತಕ್ಕಂಥದ್ದು ಇದು ಪರಿಕಲ್ಪನೆ ಕಲಿಕೆಗೆ ಒಂದು ಚಟುವಟಿಕೆಗೆ ಸಂಬಂಧಿಸಿದೆ. ಇನ್ನು 189ನೇ ಪ್ರಶ್ನೆ ನೋಡಿ. ನಾವು ಒಂದೇ ವಸ್ತುವಿನ ಮೇಲೆ ನಿರಂತರವಾಗಿ ಡ್ಯಾಶ್ ಸೆಕೆಂಡ್ಗಳಿಗಿಂತ ಹೆಚ್ಚು ಅವಧಾನವನ್ನು ಕೇಂದ್ರೀಕರಿಸಲು ಅಂತ ಕೇಳಿದ್ದಾರೆ. ಇದು ಕೇವಲ ಆಯ್ಕೆ ಡಿ 10 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 190ನೇ ಪ್ರಶ್ನೆ ಸೈಕಲ್ ಸವಾರ ಗೊತ್ತಿರುವ ಓರ್ವ ವ್ಯಕ್ತಿ ಸ್ಕೂಟರ್ ಸವಾರಿ ಕಲಿತ ತಕ್ಷಣ ರಸ್ತೆ ಒಂದು ಬದಿಗೆ ಮಾತ್ರ ಕೊಡುವವರು, ಇದು ಡ್ಯಾಶ್ ಕಲಿಕೆ ವರ್ಗಾವಣೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಭಾಗಶಃ ವರ್ಗಾವಣೆ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. ಅದೇ ರೀತಿ 191ನೇ ಪ್ರಶ್ನೆ ನೋಡಿ. ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪರಿಕಲ್ಪನಾ ರಚನೆಯ ಮಾದರಿಯು ಅಂತ ಕೇಳಿದ್ದಾರೆ. 191ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಸಂಕೀರ್ಣ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 192ನೇ ಪ್ರಶ್ನೆ ನೋಡೋಣ. ನೀವು ತರಗತಿಯು ಅವಧಾನಗಳನ್ನು ಪಡೆಯಲು ಮಾಡಬೇಕಾದದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಮಾಡೋದ್ರಿ, ಇವರು ಪ್ರಚೋದನೆಗಳಲ್ಲಿ ಬದಲಾವಣೆ ತರುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಇನ್ನು 193ನೇ ಪ್ರಶ್ನೆ ವ್ಯಕ್ತಿಯ ಗುರಿಯು ಆದರ್ಶಿಸಬೇಕಾಗಿರುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವುದು. 194 ಪರಿಣಾಮಕಾರಿ ಕಲಿಕೆ ಆಗಲು ಮಗು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಮೇಲಿನ ಎಲ್ಲವುಗಳು ಸರಿ ಇದೆ. ಹಾಗಾದರೆ ಕಲಿಯಲು ಸಿದ್ಧವಿರಬೇಕು, ಕಲಿತ ವಿಷಯನ ಪುನರಾವರ್ತಿಸಬೇಕು, ಸಂತೃಪ್ತಿ ಹೊಂದಬೇಕು ಅಂತಕ್ಕಂಥದ್ದು ಇದೇನ್ರಿ ಕಲಿಕೆಯಲ್ಲಿ ಏನು ಪರಿಣಾಮಕಾರಿ ಕಲಿಕೆ ಆಗಬೇಕಾದ್ರೆ ಈ 3 ಸ್ಟೆಪ್ಪನ್ನು ಅನುಸರಿಸಬೇಕಾಗುತ್ತದೆ. ಓಕೆ. ಇನ್ನು 195ನೇ ಪ್ರಶ್ನೆ ನೋಡ್ರಿ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಮೇಲಿನ ಎಲ್ಲವುಗಳು ಸರಿ ಇರುವಂಥದ್ದು. ಹಾಗಾದರೆ ನೋಡೋಣ. ಕಲಿಕೆ ಚಟುವಟಿಕೆಯಿಂದಿರಬೇಕು, ವಿದ್ಯಾರ್ಥಿಗಳು ಕಲಿಕಾ ಸಾಮರ್ಥ್ಯವನ್ನು ಹೊಂದಿರುವುದು, ಹೊಸ ಅನುಭವಗಳ ಸಂಬಂಧಿಸಿದಂತೆ ಸ್ವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಜ್ಞಾನವನ್ನು ಮಾಡಿಕೊಳ್ಳುವುದು ಇಲ್ಲಿ ಸರಿಯಾಗಿರುವಂಥದ್ದು. ಇಲ್ಲಿ ಶಿಕ್ಷಕರ ರೂಢಿ ಮಾಡಿಕೊಳ್ಳಬೇಕಾದ ಬೋಧನಾ ಪದ್ಧತಿ ಅಂತ ಕೇಳಿದ್ದಾರೆ. ಶಿಕ್ಷಕರು ರೂಢಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಬೋಧನಾ ಪದ್ಧತಿ ಯಾವುದು ಅಂತಂದ್ರೆ ಪರಸ್ಪರಾನುವರ್ತಿತ ವಿಧಾನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಪದೇ ಬರ್ತಾ ಇದೆ ನೋಡಿ ಕ್ವಶನ್ ಇದು. 197ನೇ ಪ್ರಶ್ನೆ ಮಕ್ಕಳ ಕಲಿಕೆ ಆಗುವುದು ಅಂತ ಕೇಳಿದ್ದಾರೆ. ಯಾವಾಗ ಆಕತ್ರಿ? ಚಟುವಟಿಕೆ ಮಾಡುವುದರಿಂದ ಮಕ್ಕಳ ಕಲಿಕೆ ಆಗ್ತದ. 198ನೇ ಪ್ರಶ್ನೆ ನೋಡಿ. ಒಂದು ಮಗು ಹೆಚ್ಚು ಕಲಿಯಬೇಕಾದರೆ ಅಂತ ಕೇಳಿದ್ದಾರೆ.
ಇದಕ್ಕೆ ಚಟುವಟಿಕೆ ಪದ್ಧತಿಯ ಮೂಲಕ ಬೋಧಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 199ನೇ ಪ್ರಶ್ನೆ ನೋಡಿ, ವಿದ್ಯಾರ್ಥಿಗಳು ವಿಭಿನ್ನ ವಿಧಾನಗಳನ್ನು ಕಲಿಯುವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಏನ್ರಿ? ಪ್ರಯೋಗ, ಚರ್ಚೆ, ಪ್ರಶ್ನಿಸುವುದು, ಚಟುವಟಿಕೆಗಳನ್ನು ಮಾಡುವುದು ಮತ್ತು ಪ್ರತಿಕ್ರಿಯೆಗಳಿಂದ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. 200ನೇ ಪ್ರಶ್ನೆ ನೋಡಿ, 6ರಿಂದ 11 ವರ್ಷದ ಮಿತಿಯ ಮಕ್ಕಳ ಗುಂಪಿನ ಗುಣಲಕ್ಷಣಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಎ ಇಸ್ ದ ರೈಟ್ ಆನ್ಸರ್. ಸಹಜ ಮತ್ತು ಸಕ್ರಿಯ ಕಲಿಕಾಕಾರರು ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ರೀ ಸರಿ ಇರುವಂಥ ಉತ್ತರ. ನೋಡ್ರಿ 201ನೇ ಪ್ರಶ್ನೆ, ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಬೋಧಿಸಲು ಸೂಕ್ತ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನಾವು ನೋಡೋಣ ಈಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಟದ ವಿಧಾನದ ಮೂಲಕ ಅವ್ರಿಗೆ ಏನು ಮಾಡ್ಬೇಕ್ರಿ ಬೋಧನೆಯನ್ನು ಮಾಡಬೇಕಾಗ್ತದ. 202ನೇ ಪ್ರಶ್ನೆ ನೋಡ್ರಿ, ಕಲಿಕಾಕಾರರನ್ನು ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು ಅಂತ ಕೇಳಿದ್ದಾರೆ. ಯಾವ ವಿಷಯದಲ್ಲಿ ಪ್ರೋತ್ಸಾಹಿಸಬಾರದು ಅಂತಂದ್ರೆ ನೋಡ್ರಿ, ಶಿಕ್ಷಕರು ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಿನಲ್ಲಿ ಇಡುವುದು ಅಂತಕ್ಕಂಥದ್ದನ್ನು ಪ್ರೋತ್ಸಾಹಿಸಬಾರದು ಅಂತ ಹೇಳ್ತಾ ಇದ್ದಾರೆ. 203ನೇ ಪ್ರಶ್ನೆ, ಮೊದಲ ಕಲಿತ ವಿಷಯಗಳ ಬಗ್ಗೆ ಪುನರಾವಲೋಕನ ಮಾಡಲು ಮತ್ತು ಪುನಸ್ಕರಿಸಲು ಕಲಿಕಾಕಾರರಿಗೆ ಸಹಾಯ ಮಾಡಬೇಕು ಏಕೆಂದರೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಉತ್ತರ ಆಯ್ಕೆ ಬಿ ಇಸ್ ದ ರೈಟ್ ಆನ್ಸರ್. ಹೊಸ ಮಾಹಿತಿಯನ್ನು ಹಳೆಯ ಜ್ಞಾನದೊಂದಿಗೆ ಸಹ ಸಂಬಂಧೀಕರಿಸುವುದು ಕಲಿಕೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. 204, ಸಂಪೂರ್ಣವಾಗಿ ಅವಲೋಕನ ಮಾಡಬಹುದಾದ ವರ್ತನೆಯನ್ನು ಮಾತ್ರ ಆಧರಿಸಿ ಕಲಿಕಾ ಸಿದ್ಧಾಂತ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ವರ್ತನವಾದಕ್ಕೆ ಸಂಬಂಧಿಸಿರುವಂಥದ್ದು. 205, ಇವುಗಳಲ್ಲಿ ಯಾವುದನ್ನು ಕಲಿಕಾ ಗುಣಲಕ್ಷಣ ಎಂದು ಪರಿಗಣಿಸುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಸಿ, ವರ್ತನೆಯ ಅಧ್ಯಯನವೇ ಕಲಿಕೆ ಅಂತಕ್ಕಂಥದ್ದನ್ನು ಪರಿಗಣಿಸುವುದಿಲ್ಲ. ಹಾಗಾದರೆ ಯಾವೆಲ್ಲ ಪರಿಗಣಿಸ್ತಾರೆ? ಕಲಿಕೆಯ ವರ್ತನೆಯಲ್ಲಿ ಮಾರ್ಪಾಡಾಗುವ ಪ್ರಕ್ರಿಯೆನ ಏನು ಮಾಡ್ತಾರೆ ಗುಣಲಕ್ಷಣ ಅಂತ ಕರೀತಾರೆ. ಕಲಿಕೆ ಅನುಭವಗಳನ್ನು ಉಂಟು ಮಾಡುವುದನ್ನು ಗುಣಲಕ್ಷಣ ಅಂತ ಕರೀತಾರೆ. ಕಲಿಯದೇ ಇರುವ ಒಂದು ಕಲಿಕೆ ಒಂದು ಭಾಗ ಅಂತಕ್ಕಂಥದ್ದು ಕೂಡ ಗುಣಲಕ್ಷಣವಾಗಿರುವಂಥದ್ದು. ಇನ್ನು ಕಲಿಕಾಕಾರರ ಸ್ವನಿಯಮಗಳಿಗೆ ಸಂಬಂಧವನ್ನು ತಮ್ಮ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ರೂಪಿತವಾದ ನಿಯಮ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 107ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹೇಳಿಕೆ ಗ್ರಹಿಕೆಗಾಗಿ ಬೋಧನೆ ಎಂಬ ವಿಚಾರವನ್ನು ಪ್ರದರ್ಶಿಸುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಯಾರಿಗೆಲ್ಲ ಈ PDF ಬೇಕು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗ್ತದ. PDF ಇಲ್ಲ ಅಂದರೆ ಫೋಟೋ ಹೊಡೆದು ಹಾಕಿರ್ತೀನಿ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಎಲ್ಲ ಪ್ರಶ್ನೆಗಳನ್ನು ನೀವು ಅಲ್ಲಿ ನೋಡ್ಕೋಬೋದು. ಒಂದು ಸಾರಿ ಪ್ರಶ್ನೆಗಳನ್ನು ನೋಡ್ಕೊಂಡು ನೀವು ಯೂಟ್ಯೂಬಲ್ಲಿ ಕ್ಲಾಸನ್ನು ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಆನ್ಸರಲ್ಲೇ ಸಿಗ್ತಾ ಹೋಗ್ತದ. ಹೌದ್ರಿ. 2008ನೇ ಪ್ರಶ್ನೆ ನೋಡಿ, 208ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಲಿಕೆಗೆ ಸಂಬಂಧಿಸಿದಂತೆ ಸರಿ ಇದೆ ಅಂತ ಹೇಳಿದರೆ ಧನಾತ್ಮಕ ಭಾವ ಹಾಗೂ ತೃಪ್ತಿದಾಯಕ ವಾತಾವರಣವು ಕಲಿಕಾಕಾರರಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಓಕೆನಾ. ಇನ್ನು 209ನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ಯಾವ ಕಲಿಕಾಕಾರರಲ್ಲಿ ಕಂಡುಬರುವ ವಾಚನ ತೊಂದರೆಯ ಚಿಹ್ನೆ ಅಲ್ಲ ಅಂತ ಕೇಳಿದ್ದಾರೆ. ನೆಗೆಟಿವ್ ಇದೆ. ಆಯ್ಕೆ ಬಿ, ಓದುವ ವೇಗ ಮತ್ತು ನಿರಂತರತೆ ತೊಂದರೆ ಅಂತಕ್ಕಂಥದ್ದು ಇಲ್ಲಿ ಚಿಹ್ನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರಿಯಾಗಿದೆ ನೋಡ್ಕೊಳ್ಳಿ ನಿಲ್ಲಿಸ್ಬಿಟ್ಟು. 2010 ವಿದ್ಯಾರ್ಥಿಗಳ ಕೇಂದ್ರಿತ ಕಲಿಕೆಯನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಯಾವ ಉಪಯೋಗ ಆಗುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ವೇಷಣಾ ಕಲಿಕೆ ಗೊಳಿಸುವುದು ಅಂತ ಕೇಳಿದರೆ ಇದು ಆಗುವುದಿಲ್ಲ. ಹಾಗಾದರೆ ಯಾವುದಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಬಲಗೊಳಿಸ್ತದೆ, ವಯಸ್ಕರಿಗೆ ಸಂವಹನವನ್ನು ಸುಧಾರಿಸುತ್ತದೆ, ವಿದ್ಯಾರ್ಥಿಗಳ ಶಿಕ್ಷಕರ ಸಂಬಂಧವನ್ನು ಏರ್ಪಡಿಸುವಂಥದ್ದು ಯಾವುದ್ರಿ ಇದು ವಿದ್ಯಾರ್ಥಿ ಕೇಂದ್ರಿತ ಕಲಿಕಾ ಪಠ್ಯಕ್ರಮಕ್ಕೆ ಸರಿ ಇದೆ. ಇನ್ನು 111ನೇ ಪ್ರಶ್ನೆ, ನಿರಂತರ ಸೂಕ್ತ ವಿಧಾನದಿಂದ ವರ್ತನೆಯನ್ನು ರೂಪಿಸಿಕೊಳ್ಳುವ ಮತ್ತು ಅಪೇಕ್ಷಿತ ವರ್ತನೆಗಳಿಗೆ ಹೆಚ್ಚು ಹತ್ತಿರ ಪ್ರಕ್ರಿಯೆಗಳಿಗೆ ಪುನರ್ಬಲನ ನೀಡುವ ಸಿದ್ಧಾಂತ ಯಾವುದು ಅಂತ ಕೇಳಿದರೆ
ಇಲ್ಲಿ ಆಯ್ಕೆ ಸಿ ಇಸ್ ದ ರೈಟ್ ಆನ್ಸರ್. ಕ್ರಿಯಾಜನ್ಯ ಅನುಬಂಧ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 212ನೇ ಪ್ರಶ್ನೆ ಉಳಿಯಿ. ದೃಶ್ಯ ವರದಿಗಳ ಮೂಲಕ ಕಲಿಕಾಕಾರರನ್ನು ದೂರ ನಿಯಂತ್ರಣ ಮತ್ತು ಸ್ಥಳಗಳಿಗೆ ಸಾಗಿಸುವ ಮಾಧ್ಯಮಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರುವಂಥದ್ದು ಆಯ್ಕೆ ಎ ಶೈಕ್ಷಣಿಕ ದೂರದರ್ಶನ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು ಕೌಶಲ್ಯ ಕಲಿಕೆಯ ಮೊದಲ ಹಂತ ಅಂತ ಕೇಳಿದ್ದಾರೆ. ಇದಕ್ಕೆ ಅನುಕರಣೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ಇನ್ನು 214ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪುನರ್ಬಲನದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದು ಆಯ್ಕೆ ಡಿ ಇಸ್ ದ ಸರಿ ಉತ್ತರ. ಸುನೀತಿ ನೀನು ಸರಿ ಹೇಳಿದೆ ಅಂತಕ್ಕಂಥದ್ದು ಇಲ್ಲಿ ಸರಿ ಇರುವಂಥದ್ದು. ನೋಡ್ರಿ ಇದೇನ್ರಿ 214ನೇ ಪ್ರಶ್ನೆ ನೋಡಿ, ಪುನರ್ಬಲನಕ್ಕೆ ಉದಾಹರಣೆಗೆ ಇಲ್ಲಿ ಲತಾ 54 ಉತ್ತರವಲ್ಲ. ಕಮಲಾ ನೀನು ಕೀರ್ತಿಯ ಉತ್ತರಿಸಲು ಸಹಾಯ ಮಾಡಬಹುದೇ? ಓ ಇಲ್ಲ, ಪ್ರತಿಫಲಿಸದೆ ನೀನು ತಪ್ಪು. ಸುನೀತಿ ನೀನು ಸರಿಯಾಗಿ ಹೇಳಿದೆ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಇವುಗಳಲ್ಲಿ ಪುನರ್ಬಲನದ ಉದಾಹರಣೆಯಾಗಿವೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ನಾನು ನಿಮ್ಮ ಸಮಯ ಉಳಿತಾಯ ಮಾಡೋದಕ್ಕೋಸ್ಕರ ಸ್ಪೀಡಾಗಿ ಹೇಳಿದೆ, ಆದರೂ ಸ್ವಲ್ಪ ಸ್ಲೋ ಹೇಳಾಗಿ ಹೇಳಿದ್ದೀನಿ. ಮತ್ತು ಎಲ್ಲಿ ನಮ್ಮ ಪ್ರೊನೌನ್ಸಿಯೇಷನು ಅಥವಾ ಎಲ್ಲರ ಕನ್ನಡ ತಪ್ಪೋದಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡಿದಿರಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಒಂದು ಸಾರಿ ನೋಡಿ ಇದನ್ನು ಕ್ಲಾಸನ್ನು ನೋಡಿರಿ. ಮತ್ತು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇವು ಎಲ್ಲ ಪ್ರಶ್ನೆಗಳನ್ನು ಹಾಕಿರ್ತೀನಿ. ಅದನ್ನು ಒಂದು ಸಾರಿ ಓದ್ಕೊಂಡು ಒಂದು ಸಾರಿ ವಿಡಿಯೋ ನೋಡ್ಕೊಂಡು ನಿಮ್ಗೆ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಒಂದು ಸಾರಿ ನಿಮ್ಗೆ ಏನು ಹೇಳ್ತೀನಿ, ನನ್ನ ಪ್ರೊನೌನ್ಸಿಯೇಷನಲ್ಲಿ ನಾನು ಓದೋದ್ರಲ್ಲಿ ತಪ್ಪಾಗಿದ್ದರೆ ಮತ್ತೊಂದು ಸಾರಿ ಕ್ಷಮೆ ಕೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸ್ಪೀಡಾಗಿ ಹೇಳೋ ಕಾರಣಕ್ಕಾಗಿ ಸ್ವಲ್ಪ ಗಡಿಬಿಡಿಯಾಗಿ ಆ ರೀತಿ ಮಾತಾಡಿರ್ಬೋದು. ಹಾಗಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.